ಪ್ರಕಾಶ್ ಅವರು ಇಲ್ಲಿ ಬಂದು ಅವರನ್ನ ಪ್ರವಚನಕಾರರಾದಂತಹ ಶ್ರೀಯುತ ಲಕ್ಷ್ಮೀಶ್ ತೋಳ್ಪಾಡಿ ಅವರನ್ನ ಸನ್ಮಾನಿಸಲಿದ್ದಾರೆ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಸುಭಾಷಿತಕಾರರು ಹೇಳಿದ್ದಾರೆ. ಅಲ್ಲಿಯೂ ಮುಮುಕ್ಷುತ್ವ ಬರಬೇಕಿದ್ರೆ ಬಹಳಷ್ಟು ಜನ್ಮದ ಸುಸಂಸ್ಕಾರ ಬೇಕು ಅಂತ ಹೇಳಿ ಶ್ರೀ ಶಂಕರಾದ್ಯಾಚಾರ್ಯರು ಹೇಳಿದಂತಹ ಮಾತು. ಹಾಗೆ ಬನ್ನಂಜಿಯವರು ಕೂಡ ಶಾಸ್ತ್ರ ಓದಿದ ಕೂಡಲೇ ಬ್ರಹ್ಮಜ್ಞಾನ ಬರುವುದಿಲ್ಲ ಅಂತ ಹೇಳುವಂತಹ ಒಂದು ಉತ್ತಮವಾದ ಮಾತನ್ನ ಪರಮಹಂಸರಾದಿಯಾಗಿ ಹೇಳಿದ್ದನ್ನ ಪುನಃ ನೆನಪಿಸಿದ್ದು ನಮ್ಗೆಲ್ಲ ಗೊತ್ತಿರು. ಹಾಗಾಗಿ ನೈಜ ಜ್ಞಾನ ದೊರಕಬೇಕಿದ್ದಲ್ಲಿ ಗುರು ಒಬ್ಬ ಕೈ ಹಿಡಿದು ಮುನ್ನಡೆಸಿದ್ರೆ ಮಾತ್ರ ಶಾಸ್ತ್ರದ ಗಾಂಭೀರ್ಯ ಮರ್ಮವನ್ನ ಅರಿತು ನುರಿತು ಜೀವನದ ಹದವನ್ನ ಕಂಡುಕೊಂಡು ಅಲ್ಲಿ ಬೆರೆತು ಜೀವನವನ್ನ ಉಜ್ಜೀವನಗೊಳಿಸಿಕೊಳ್ಳಬಹುದು. ಅಂತಹ ಗುರು ತುಲ್ಯರಾದಂತಹ ಶ್ರೀಯುತ ಬನ್ನಂಜೆಯವರ ನಾಡಿ ಮಿಡಿತವನ್ನ ಅರಿಯಬೇಕು ಅಂತಿದ್ರೆ ಅದೇ ರೀತಿಯಾದಂತಹ ಜ್ಞಾನೋಪಾಸಕರು ಮಾತ್ರ ಅದನ್ನ ಅರ್ಥೈಸಿಕೊಳ್ಳಲು ಸಾಧ್ಯ. ಹಾಗಾಗಿ ನಮ್ಮ ಮುಂದೆ ಬನ್ನಂಜೆಯವರ ಜೊತೆಗೆ ಒಡನಾಡಿಗಳಾಗಿದ್ದಂಥವರು ಅವರು ಶ್ರೀಯುತ ಲಕ್ಷ್ಮೀಶ್ ತೋಳ್ಪಾಡಿಯವರು. ಅವರು ಕೂಡ ಇಲ್ಲಿ ಈ ಪ್ರಥಮ ಗೋಷ್ಠಿಯನ್ನ ನಿರ್ವಹಿಸಲಿದ್ದಾರೆ. ಮೊತ್ತ ಮೊದಲಿಗೆ ಬನ್ನಂಜೆ ವಿರಚಿತವಾದಂತಹ ಒಂದು ಸುಂದರ ಹಾಡನ್ನ ನಾವು ಅನುಭವಿಸಲಿದ್ದೇವೆ ಮುಂದೆ. ಮೊತ್ತ ಮೊದಲಿಗೆ ವಿವೇಕಾನಂದ ಕಾಲೇಜಿನ ಅನರ್ಘ್ಯ ಸೆಕೆಂಡ್ BSc ಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿ. ಇವಳು ಸಂಸ್ಕೃತ ಸಂಘ ನಮ್ಮ ವಿಕಾಸಂ ಸಂಘದ ಕಾರ್ಯದರ್ಶಿಯೂ ಆಗಿದ್ದಾರೆ. ಇವರು ಇದೀಗ ಪ್ರವಚನಕಾರರನ್ನ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಜೈ ಶ್ರೀರಾಮ್. ಒಮ್ಮೆ ಭಗವಂತ ಮನಸ್ಸಿನಲ್ಲಿ ತುಂಬಿದ ಎಂದಾದರೆ ಸರ್ವವು ಆನಂದಮಯ. ಇದು ಬನ್ನಂಜೆ ಗೋವಿಂದಾಚಾರ್ಯರ ಪ್ರಸಿದ್ಧವಾದ ಮಾತು. ಬಂಧುಗಳೇ, ಪುತ್ತೂರಿನಲ್ಲಿ ನಾವಿಂದು ವಿಶ್ವ ಬನ್ನಂಜೆ 90ರ ನಮನ ಕಾರ್ಯಕ್ರಮದ 1ನೇ ವಿಚಾರಗೋಷ್ಠಿಯಲ್ಲಿ ಸೇರಿದ್ದೇವೆ. ಇಂದು ನಮ್ಮೊಂದಿಗೆ ಬನ್ನಂಜೆ ಗೋವಿಂದಾಚಾರ್ಯರನ್ನು ಸ್ಮರಿಸಲು ಆಗಮಿಸಿರುವವರು ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿ. ಇವರು ಪರಿಸರ ಜಾಗೃತಿಯ ಕುರಿತು, ತುರ್ತು ಪರಿಸ್ಥಿತಿಯ ವಿರುದ್ಧ, ಪಶ್ಚಿಮ ಘಟ್ಟ ಉಳಿಸಿ ಹೋರಾಟ, ಕುಮಾರಧಾರ ಉಳಿಸಿ ಹೋರಾಟ ಮುಂತಾದ ಅನೇಕ ಪರಿಸರ ಹಾಗೂ ಸಾಮಾಜಿಕ ವಿಷಯ ಸಂಬಂಧಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಭಾರತೀಯ ಕಿಸಾನ್ ಸಂಘದ ರಾಜ್ಯ ಮಟ್ಟದ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಗೂ ತಾಳಮದ್ದಲೆ, ಸಾಹಿತ್ಯ, ತತ್ವಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಇವರ ಕೊಡುಗೆ ಇದೆ. ಇವರ ಬೆಟ್ಟ ಮೊಹಮ್ಮದನ ಬಳಿಗೆ ಬಾರದಿದ್ದರೆ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಯಾತ್ರೆ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ದತ್ತಿನಿಧಿ ಪ್ರಶಸ್ತಿ ಹಾಗೂ 2024ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಭಗಷ್ಟ, ಮಂಕುತಿಮ್ಮನ ಕಗ್ಗ ಇತ್ಯಾದಿ ಅನೇಕ ವಿಷಯಗಳ ಕುರಿತು ಪ್ರವಚನ ಸರಣಿಯನ್ನು ನಡೆಸಿದ್ದಾರೆ. ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮುದುಕಿಯ ಮನೆಯ ಅಂಗಳದಲ್ಲಿ ಕೂಗಿ ಕೋಗಿಲೆ ಕೂಗಿತ್ತಾಗಲೇ ಆಹಾ ಗಂಡ ಬರುವ ಹೊತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತು. ಕೋಗಿಲೆ ಕೂಗಿತ್ತಾಗಲೇ ಆಹಾ ಗಂಡ ಬರುವ ಹೊತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತು.
ಮಿಂಡದ ಜೊತೆಗಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಒಂದೇ ಬೇರಿನ ಮರದಲ್ಲಿ ಹಣ್ಣುಗಳೆರಡಿತ್ತು. ಒಂದೇ ಬೇರಿನ ಮರದಲ್ಲಿ ಹಣ್ಣುಗಳೆರಡಿತ್ತು. ಹಣ್ಣುಗಳೆರಡಿತ್ತಾದರೂ ಅಯ್ಯೋ ಒಂದು ಕೊಳೆತು ಬಿತ್ತು. ಹಣ್ಣುಗಳೆರಡಿತ್ತಾದರೂ ಅಯ್ಯೋ ಒಂದು ಕೊಳೆತು ಬಿತ್ತು. ಒಂದು ಕೊಳೆತು ಬಿತ್ತು, ಅಯ್ಯೋ ಒಂದು ಕೊಳೆತು ಬಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಇಲ್ಲಿಂದಲ್ಲಿಗೆ ಹೋಗಲು ದಾರಿಯು ಮೂರೇ ಮೂರಿತ್ತು. ಇಲ್ಲಿಂದಲ್ಲಿಗೆ ಹೋಗಲು ದಾರಿಯು ಮೂರೇ ಮೂರಿತ್ತು. ದಾರಿಯು ಮೂರಿತ್ತಾದರೂ ಕುದುರೆಗೆ ಮೂರೇ ಕಾಲಿತ್ತು. ದಾರಿಯು ಮೂರಿತ್ತಾದರೂ ಕುದುರೆಗೆ ಮೂರೇ ಕಾಲಿತ್ತು. ಮೂರೇ ಕಾಲಿತ್ತು, ಕುದುರೆಗೆ ಮೂರೇ ಕಾಲಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಐದು ದೆವ್ವಗಳೊಟ್ಟಿಗೆ ಮುದುಕಿಯು ತೆಪ್ಪಗೆ ಕುಳಿತಿತ್ತು. ಐದು ದೆವ್ವಗಳೊಟ್ಟಿಗೆ ಮುದುಕಿಯು ತೆಪ್ಪಗೆ ಕೂತಿತ್ತು. ತೆಪ್ಪಗೆ ಕುಳಿತಿತ್ತಾದರೂ ಗುಟ್ಟಲಿ ತುಪ್ಪವ ಮೆಲುತ್ತಿತ್ತು. ತೆಪ್ಪಗೆ ಕುಳಿತಿತ್ತಾದರೂ ಗುಟ್ಟಲಿ ತುಪ್ಪವ ಮೆಲುತ್ತಿತ್ತು. ತುಪ್ಪವ ಮೆಲುತ್ತಿತ್ತು, ಗುಟ್ಟಲಿ ತುಪ್ಪವ ಮೆಲುತ್ತಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಏಳು ಮೆಟ್ಟಲಿ ನೇಣಿಯ ಏರಿ ಮಾಳಿಗೆ ಹತ್ತಿತ್ತು. ಏಳು ಮೆಟ್ಟಲಿ ನೇಣಿಯ ಏರಿ ಮಾಳಿಗೆ ಹತ್ತಿತ್ತು. ಮಾಳಿಗೆ ಹತ್ತಿತ್ತಾದರೂ ಅಯ್ಯೋ ಜೋಳಿಗೆ ಬರಿದಿತ್ತು. ಮಾಳಿಗೆ ಹತ್ತಿತ್ತಾದರೂ ಅಯ್ಯೋ ಜೋಳಿಗೆ ಬರಿದಿತ್ತು. ಜೋಳಿಗೆ ಬರಿದಿತ್ತು, ಅಯ್ಯೋ ಜೋಳಿಗೆ ಬರಿದಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಗಾಳಿ ಬೀಸಲು ಇತ್ತೊಂಬತ್ತು ಕಿಟಕಿಯ ತೆರೆದಿತ್ತು. ಗಾಳಿ ಬೀಸಲು ಇತ್ತೊಂಬತ್ತು ಕಿಟಕಿಯ ತೆರೆದಿತ್ತು. ಕಿಟಕಿಯ ತೆರೆದಿತ್ತಾದರೂ ಅಯ್ಯೋ ಮುದುಕಿಯ ಕೆಳಬಿತ್ತು. ಕಿಟಕಿಯು ತೆರೆದಿತ್ತಾದರೂ ಅಯ್ಯೋ ಮುದುಕಿಯ ಕೆಳಬಿತ್ತು. ಮುದುಕಿಯ ಕೆಳಬಿತ್ತು, ಅಯ್ಯೋ ಮುದುಕಿಗೆ ಕೆಳಬಿತ್ತು. ಈ ಮುದುಕಿ ದಾರಿ
ಗಂಡ ಬರುವ ಹೊತ್ತು, ಗಂಡ ಬರುವ ಹೊತ್ತು, ಅದು ಗಂಡ ಬರುವ ಹೊತ್ತು, ಅದು ಗಂಡ ಬರುವ ಹೊತ್ತು. ಗೀತಾಮೃತ ದುಹೇ ನಮಃ. ಬನ್ನಂಜೆ ಗೋವಿಂದಾಚಾರ್ಯರು ಇತಿಹಾಸ ಪುರುಷರು, ಐತಿಹಾಸಿಕ ವ್ಯಕ್ತಿ. ಅಂದರೆ ಇತಿಹಾಸದಲ್ಲಿ ದಾಖಲಾಗುವಂಥ ವಾಂಗಮಯಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡಿದವರು. ಬನ್ನಂಜೆಯವರಿಗೆ ಮಧ್ವಾಚಾರ್ಯರು ಸರ್ವಸ್ವ. ಮಧ್ವಾಚಾರ್ಯರು ಕೂಡ ಇತಿಹಾಸ ಪುರುಷರು, ಕ್ರಾಂತಿ ಪುರುಷರು. ಯಾವುದೇ ಒಂದು ಕ್ರಾಂತಿ ಆಗಬೇಕಾಗಿದ್ದರೆ ಗ್ರಹಿಕೆಯಲ್ಲಿ ಮೊದಲು ಅದು ಆಗೋದು. ನಮ್ಮ ಗ್ರಹಿಕೆ ಬದಲಾದರೆ ಮಾತ್ರ, ನಿಜವಾಗಿ ಬದಲಾದರೆ ಮಾತ್ರ ಕ್ರಾಂತಿ ಆಗೋದು. ನಿಜವಾಗಿ ಬದಲಾದರೆ, ಗ್ರಹಿಕೆ ಬದಲಾದರೆ ಕ್ರಾಂತಿಯಾಗದೆಯೂ ಇರುವುದಿಲ್ಲ. ಹಾಗೆ ಒಂದು ಗ್ರಹಿಕೆಯ ಸಮಾಜದ ಅಂತ ಇಟ್ಕೊಳ್ಳಿ, ಒಂದು ಸಮಾಜದ ಗ್ರಹಿಕೆಯನ್ನು ಬದಲಾಯಿಸಬೇಕಾದ್ರೆ ಲೌಕಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಬದಲಿಸಬೇಕಾಗಿದ್ದರೆ ಅದು ಒಂದು ಅಸಾಧಾರಣವಾಗಿರತಕ್ಕ ಒಳನೋಟವನ್ನು ಅಪೇಕ್ಷಿಸ್ತದೆ. ಅದು ಮಧ್ವಾಚಾರ್ಯರಲ್ಲಿತ್ತು. ಯಾಕೆ ಅದು ಅಸಾಧಾರಣವಾದ ಒಳನೋಟವನ್ನು, ಒಂದು ಕೆಚ್ಚನ್ನು ಬಯಸ್ತದೆ ಅಂತ ಹೇಳಿದರೆ, ನಮ್ಮ ಎಲ್ಲರನ್ನೂ ಆಳ್ತಾ ಇರುವುದು ಈಗ ಈ ಕ್ಷಣಕ್ಕೂ ಕೂಡ ನಮ್ಮ ಪೂರ್ವಗ್ರಹಿಕೆಗಳು. ರೂಢ ಮೂಲವಾಗಿ ನಮ್ಮಲ್ಲಿ ಇರತಕ್ಕ ಆಲೋಚನೆಗಳು ನಮ್ಮನ್ನು ಬಿಡುವುದಿಲ್ಲ. ಅದಕ್ಕೆ ಭಿನ್ನವಾಗಿರ್ತಕ್ಕ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬಂದಾಗ ಸ್ಪಂದಿಸಬೇಕು ಎನ್ನುವ ಉತ್ಸಾಹ ಇದ್ದರೂ ಕೂಡ ಬೇರು ಬಿಟ್ಟ ಆಲೋಚನೆಗಳು, ಗ್ರಹಿಕೆಗಳು ಪ್ರತಿರೋಧ ಒಡ್ಡುತ್ತದೆ. ಆದದ್ದರಿಂದ ನಮ್ಮಲ್ಲಿ ಕ್ರಾಂತಿ ಆಗುವುದಿಲ್ಲ. ಬಹಳ ನಿಧಾನಕ್ಕೆ ಕ್ರಾಂತಿ ಆಗುವುದು. ಕ್ರಾಂತಿ ಆಗುವುದಿದ್ದರೂ ಕೂಡ ಈ ಪೂರ್ವಗ್ರಹಿಕೆ ಮತ್ತು ತಾನು ಕಂಡ ಪೂರ್ವಗ್ರಹಿಕೆಗಿಂತ ಭಿನ್ನವಾದ ಸತ್ಯ, ಒಳನೋಟ, ಇದರ ತಿಕ್ಕಾಟದಲ್ಲಿ ಕ್ರಾಂತಿ ಹುಟ್ಟುವುದು, ಜೀವಂತಿಕೆ ಹುಟ್ಟುವುದು. ಮಧ್ವರಲ್ಲಿ ಇದು ಇತ್ತು. ಇದನ್ನು ಸರಿಯಾಗಿ ಗ್ರಹಿಸಿದ ಬನ್ನಂಜೆಯವರಲ್ಲಿಯೂ ಈ ಕ್ರಾಂತಿಯ ಗುಣ, ತನ್ನ ಒಳನೋಟವನ್ನು ನೆಚ್ಚುವ ಗುಣ, ಅದಕ್ಕೆ ಅಡ್ಡಿಯಾದರೆ ತನ್ನ ಒಳನೋಟವನ್ನು ಸ್ಥಾಪಿಸುವ ಗುಣ, ಖಂಡನೆ ಮಂಡನೆ ಅಂತ ಹೇಳ್ತೇವೆ. ಖಂಡನೆ ಮಾಡುವ ಗುಣ ಮತ್ತು ಮಂಡನೆ ಮಾಡುವ ಗುಣ, ಇದು ಎರಡೂ ಕೂಡ ಬಹಳ ಚೆನ್ನಾಗಿ ಬನ್ನಂಜೆಯವರಲ್ಲಿ ನಮ್ಮ ಕಾಲದಲ್ಲಿ ನಾವು ನೋಡಿದೆವು. ನೋಡಿ, ನನಗೆ ಯಾವಾಗಲೂ ಆಶ್ಚರ್ಯ ಏನು ಅಂದರೆ, ಮಧ್ವಾಚಾರ್ಯರನ್ನು ಬನ್ನಂಜೆಯವರು ಗ್ರಹಿಸಿದ ಒಂದು ಅಸಾಧಾರಣವಾದ ರೀತಿ. ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ. ಮಧ್ವಾಚಾರ್ಯರ ಒಂದು ಚಿಕ್ಕ ಗ್ರಂಥ ಇದೆ. ಗ್ರಂಥ ಅಲ್ಲ, ಅದೊಂದು ಹೊತ್ತಿಗೆ, ಒಂದು ಟಿಪ್ಪಣಿ ಹಾಗೆ. ಜಯಂತಿ ಕಲ್ಪ ಅಂತ ಅದಕ್ಕೆ ಹೆಸರು. ಜಯಂತಿ ಕಲ್ಪ ಅಂತ ಹೇಳಿದರೆ, ಶ್ರೀಕೃಷ್ಣ ಹುಟ್ಟುಹಬ್ಬ ಉಂಟಲ್ಲ, ಶ್ರೀಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ ಉಂಟಲ್ಲ, ನಾವೆಲ್ಲರೂ ಆಚರಿಸ್ತೇವಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಅದನ್ನು ಆಚರಿಸ್ತಾರಲ್ಲ. ಈ ಜನ್ಮಾಷ್ಟಮಿಯನ್ನು ಕುರಿತ, ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ಕುರಿತ ಜ್ಯೋತಿಷ್ಯ ಮತ್ತು ಕಾಲಜ್ಞಾನವನ್ನು ಆಧರಿಸಿದ ಒಂದು ಟಿಪ್ಪಣಿ ಅದು. ಅದೇನು ಬಹಳ ದೊಡ್ಡ ಪ್ರಕರಣ ಗ್ರಂಥ ಅಲ್ಲ. ಅವರ
ಮಧ್ವಾಚಾರ್ಯರ ಪ್ರಮೇಯಗಳನ್ನು ಹೇಳತಕ್ಕ ಗ್ರಂಥಗಳೇ ಏನೂ ಅಲ್ಲ. ಕೇವಲ ಅದು ಕೃಷ್ಣ ಜನ್ಮಾಷ್ಟಮಿಯ ಬಗೆಗಿನ ಒಂದು ಒಳನೋಟ ಅದು. ಈಗ ಒಂದು ಪ್ರಶ್ನೆ ಬರ್ತದೆ, ಕೃಷ್ಣನ ಹುಟ್ಟುಹಬ್ಬವನ್ನೇ ಯಾಕೆ ಆಚರಿಸಬೇಕು? ಭಾಳ ಮಂದಿ ಇದ್ದಾರಲ್ಲ, ರಾಮ, ಪರಶುರಾಮ, ಎಲ್ಲರೂ ಇದ್ದಾರಲ್ಲ, ದಶಾವತಾರಗಳೇ ಉಂಟಲ್ಲ, ಎಲ್ಲರದನ್ನು ಆಚರಿಸುವ. ಆದರೆ ಅವರ ಯಾರ ಬಗ್ಗೆಗೂ ಕೂಡ ಮಧ್ವಾಚಾರ್ಯರು ಜಯಂತಿ ಕಲ್ಪ ಎನ್ನುವ ರೀತಿಯಲ್ಲಿ ಒಂದು ಗ್ರಂಥವನ್ನು ಏನು ಕೃಷ್ಣನ ಬಗ್ಗೆ ಬರೆದಿದ್ದಾರೆ ಹಾಗೆ ಬರೀಲಿಲ್ಲ. ಹಾಗಾದರೆ ಕೃಷ್ಣನ ಹುಟ್ಟುಹಬ್ಬವನ್ನು ಯಾಕೆ ಆಚರಿಸಬೇಕು? ಯಾಕೆ ಆಚರಿಸಬೇಕು ಅಂದರೆ, ಕೃಷ್ಣ ಒಬ್ಬನೇ ಹೇಳಿದ್ದು, ನಾನು ಮತ್ತೆ ಮತ್ತೆ ಬರ್ತೇನೆ, ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದು ಕೃಷ್ಣ ಮಾತ್ರ. ನಾನು ಮತ್ತೆ ಮತ್ತೆ ಬರಬೇಕಾಗ್ತದೆ, ಯಾಕೆ ಬರುವುದು ಅದೆಲ್ಲ ಮತ್ತೆ ನೋಡುವ. ಬರ್ತೇನೆ ಅಂತ ಹೇಳಿದಾನಲ್ಲ ಈ ಲೋಕಕ್ಕೆ, ನಮ್ಮ ಮಧ್ಯದಲ್ಲಿ. ಅವನು ಹಾಗೆ ಹೇಳಿದ್ರಿಂದ, ಹಾಗೆ ಹೇಳಿದವನು ಅವನೊಬ್ಬನೇ ಆದದ್ದರಿಂದ ಅವನ ಹುಟ್ಟುಹಬ್ಬವನ್ನೇ ಆಚರಿಸಬೇಕು ಅಂತ. ಹುಟ್ಟುಹಬ್ಬವನ್ನು ಆಚರಿಸುವುದಂದರೆ ಬರ್ತೇನೆ ಅಂತ ಹೇಳಿದ್ದಾನೆ, ಹೌದು. ಬರ್ತೇನೆ ಎನ್ನುವ ಮಾತಿನ ಅರ್ಥ ಏನು? ಆಶ್ವಾಸನೆ ಅದು. ನಾನು ಮತ್ತೆ ಮತ್ತೆ ಬರ್ತೇನೆ. ನಿಮ್ಮನ್ನು ಅಂದರೆ ಈ ಮಾನವ ಸಮಾಜವನ್ನು ಚೆನ್ನಾಗಿ ಮಾಡಲಿಕ್ಕೆ, ನೇರ್ಪುಗೊಳಿಸಲಿಕ್ಕೆ, ಸುಧಾರಿಸಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ, ನಾನೇ ಬರಬೇಕಾಗ್ತದೆ. ಬರ್ತೇನೆ, ಅದಕ್ಕೋಸ್ಕರ ನಾನು ಬರ್ತೇನೆ ಎನ್ನುವುದು ಅವನ ಆಶ್ವಾಸನೆ, ಭರವಸೆ ಶ್ರೀಕೃಷ್ಣ ಕೊಟ್ಟದ್ದು. ಇದನ್ನು ಅವನು ಕೊಟ್ಟಿರುವುದರಿಂದ, ಕೃಷ್ಣ ಇದನ್ನು ಹೇಳಿರುವುದರಿಂದ ನಾವು ಉಳಿದ ಯಾರ ಬಗ್ಗೆಯೂ ಯೋಚನೆ ಮಾಡದೆ ಕೃಷ್ಣನ ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕು. ಹುಟ್ಟುಹಬ್ಬವನ್ನು ಆಚರಿಸುವುದಂದರೆ ಏನು? ನಾನು ಮತ್ತೆ ಮತ್ತೆ ಬರ್ತೇನೆ, ದಯಮಾಡಿ ಆಲೋಚನೆ ಮಾಡಿ. ನಾನು ಮತ್ತೆ ಮತ್ತೆ ಬರ್ತೇನೆ ಎನ್ನುವ ಮಾತಿಗೆ ಅರ್ಥ ಏನು? ಬಹಳ ವಾಚ್ಯವಾಗಿರತಕ್ಕ, ಬಹಳ ಸ್ಪಷ್ಟವಾಗಿರತಕ್ಕ, ಅದಕ್ಕೆ ಅರ್ಥ ಏನು ಅಂತ ನಾವು ಯೋಚನೆ ಮಾಡುವುದಕ್ಕೆ ಅಗತ್ಯ ಇಲ್ಲದ, ಯೋಚನೆ ಮಾಡುವ ಅಗತ್ಯವೇ ಇಲ್ಲದ ಬಹಳ ಸ್ಪಷ್ಟವಾಗಿರತಕ್ಕ ಮಾತು ಬರ್ತೇನೆ ಅಂತ ಹೇಳಿದ್ರು, ಅಷ್ಟೇ ಅದಕ್ಕೆ ಅರ್ಥ ಅಂತ. ಅದು ಹಾಗಲ್ಲ, ಅದಷ್ಟೇ ಅಲ್ಲ. ದೇವರು ನಾನು ಬರ್ತೇನೆ ಅಂತ ಹೇಳಿದರೆ ಅದು ಆ ವಾಕ್ಯ, ಆ ಮಾತು ನಮ್ಮಲ್ಲಿ ವಿರಹ ಅನುಭವವನ್ನು ಉಂಟು ಮಾಡಬೇಕಾದದ್ದು ಅಂತ ಅರ್ಥ. ಅದಕ್ಕೆ ಇವನು ಯಾವಾಗ ಬರ್ತಾನೆ, ಯಾವಾಗ ಬಂದಾನು ಎನ್ನುವ ಹಂಬಲವನ್ನು, ವಿರಹ ಅನುಭವವನ್ನು ಮನುಷ್ಯರಲ್ಲಿ ಆಗಬೇಕಾದವರಲ್ಲಿ ಕಾಯಬೇಕು. ದೇವರನ್ನು ಬರಬೇಕಾದ್ರೆ, ಬರ್ತೇನೆ ಅಂತ ಅವನು ಹೇಳಿದ್ದರ ಅರ್ಥ ಏನು ಅಂತ ಕೇಳಿದರೆ ಕಾಯಬೇಕು ಅಂತ. ಕಾಯಬೇಕು ಅಂದರೆ ಅದು ಕಾಲದ ವ್ಯಾಪಾರ ಅಂತ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ, ನಾನು ಕಾಲೋಸ್ಮಿ ಅಂತ. ಈ ಮಾತು ಕೂಡ ಗೀತೆದ್ದೆ. ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಮಾತು ಕೂಡ ಗೀತೆದ್ದೆ. ಕಾಲೋಸ್ಮಿ ಅಂತ ಹೇಳಿದ ಮಾತು ಕೂಡ ಭಗವದ್ಗೀತೆದ್ದೆ. ಏನು ಅದರ ಅರ್ಥ ಅಂದರೆ ಕಾಲದ ವ್ಯಾಪಾರದ ನಿಯಂತ್ರಕ ನಾನು ಅಂತ. ಆದುದರಿಂದ ಕಾಲ ಎನ್ನುವುದು ಒಂದು ಬದಿಯಲ್ಲಿ ಅದಕ್ಕೆ ಕಾಯುವಿಕೆಯ ಸ್ಪಂದನ ಇಲ್ಲದೇ ಇದ್ದರೆ, ಇನ್ನೊಂದು ಬದಿಯಲ್ಲಿ ಆ ಕಾಯುವಿಕೆಗೆ ಸ್ಪಂದಿಸಿ ಒಡಮೂಡುವುದಕ್ಕೆ ಆಗುವುದಿಲ್ಲ. ಆದುದರಿಂದ ನಾನು ಬರ್ತೇನೆ ಅಂತ ಕೃಷ್ಣ ಹೇಳಿದರೆ ಅದರ ಅರ್ಥ ನಿಮ್ಮಲ್ಲಿ ನನ್ನ ಕುರಿತಾದ ವಿರಹ ಅನುಭವ ಉಂಟಾಗಲಿ ಅಂತ. ಇದು ವಿಚಿತ್ರವಾದ ಅರ್ಥ, ವಿಶೇಷವಾದ ಅರ್ಥ ಮತ್ತು ಆಗಲೇಬೇಕಾದ ಅರ್ಥ. ಇದುಂಟಲ್ಲ ಯಾವುದು, ಈ ಗ್ರಹಿಕೆ ಇದು ವಿಶಿಷ್ಟಾಚಾರ್ಯರಲ್ಲಿ ಇದು ಯಾವುದು, ಈ ರೀತಿಯ ವಿಶೇಷವಾಗಿರತಕ್ಕ ಹೊಳಪುಗಳು ಅದುವರೆಗೆ ಯಾರು ಜಡರಾಗಿ ರೂಢಮೂಲವಾಗಿ. ನಮ್ಮ ಇಡೀ ಸಮಸ್ಯೆ ಎಂಥದ್ದು ಅಂದರೆ ದೊಡ್ಡ ದೊಡ್ಡ ಸಂಗತಿಗಳೆಲ್ಲ ಇವೆ, ಬಹಳ ದೊಡ್ಡ ಸಂಗತಿಗಳೆಲ್ಲ ಇವೆ. ಅದು ಇವೆ ಅಂತ ಹೇಳಿದ್ರಿಂದ ನಮ್ಮಲ್ಲಿ ಯಾವ ಬದಲಾವಣೆಯೂ ಇಲ್ಲ, ನಾವು ಹೀಗೆ ಇದ್ದೇವೆ, ಅದು ಹಾಗೆ ಇದೆ. ಎರಡರ ಮಧ್ಯದಲ್ಲಿ ಯಾವ ಒಂದು ಸಂಪರ್ಕವೂ ಇಲ್ಲ. ಅದು ಇದೆ ಅಂತ ಹೇಳಲಿಕ್ಕೆ, ನಮಗೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ, ನಮಗೆ ಅದನ್ನು ತೆಗೆದುಕೊಳ್ಳಿಕ್ಕಲ್ಲ. ನಮ್ಮಲ್ಲಿ ಅದು ಉಂಟಾಗುತ್ತೆ. ಇದಕ್ಕೆ ಜಾಡ್ಯ ಅಂತ ಹೆಸರು. ಇದು ಜಡತೆ, ರೂಢ ಮೂಲವಾಗಿರತಕ್ಕ ಸಂಗತಿಗಳನ್ನು ಹಾಗೆಯೇ ಕಣ್ಣು ಮುಚ್ಚಿ ಅಂಧಾನುಕರಣ ಮಾಡುತ್ತಾ ಆಚರಿಸಿಕೊಂಡು ಹೋಗುವುದು. ಯಾವ ಕ್ರಾಂತಿಯೂ ಆಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳು.
ಯಾವ ಬದಲಾವಣೆಯೂ ಆಗಬಾರ್ದು. ಮತ್ತೇನು ಬದಲಾವಣೆ ಆಗಬಾರ್ದು, ಅನುಚಾನವಾಗಿ ನಡ್ಕೊಂಡು ಬಂದಿದೆ, ಅಷ್ಟು ಸಾಕು ಅಂತ. ಇದಕ್ಕೆ ಜಾಡ್ಯ ಅಂತ ಹೆಸರು. ಕಾಳಿದಾಸ ಒಂದು ಕಡೆ ಹೇಳಿದ, ಏನಂದರೆ ವೇದಕ್ಕೆ ಕೂಡ ಜಾಡ್ಯ ಇದೆ ಅಂತ. ವೇದಾಭ್ಯಾಸ ಜಡಹ. ಬ್ರಹ್ಮನನ್ನು ಹೇಳಿದೆ. ಎಂಥ ಸಂಸ್ಕೃತಿ ನೋಡಿ, ಜಡತೆಯ ಕುರಿತಾದ, ಯಾವಾಗ ನಮ್ಮ ಮನಸ್ಸು ಜಡವಾಗಿ ಹೋಗ್ತದೆ ಎನ್ನುವುದರ ಕುರಿತಾದ ಒಂದು ಬಹಳ ಸೂಕ್ಷ್ಮವಾದ ಕಾಳಜಿ ಅದು. ವೇದ ಬಹಳ ಕೊಡ್ದು. ಇದು ಕಷ್ಟ ಇದೆ, ಎಲ್ಲ ಹೇಳೋದು ಭಾಳ ಕಷ್ಟ. ಯಾಕಂತ ಹೇಳಿದ್ರೆ ಕೂಡಲೇ ಈ ಕಾಲದಲ್ಲಿ ಅಂತೂ ಒಂದು ಹೇಳಿದರೆ 10 ಅರ್ಥ ಆಗ್ತದೆ. ವೇದಾಭ್ಯಾಸ ಜಡ ಅಂತ ಏನು ಹೇಳಿದ್ದು ನಾನು ಹೇಳಿದ್ದಲ್ಲ ಸ್ವಾಮಿ, ಅದು ಕಾಳಿದಾಸ ಹೇಳಿದ್ದು. ಅದು ಅವ ಯಾಕೆ ಹೇಳಿದ ಅಂದರೆ ಆಮೇಲೆ ಮತ್ತೆ ಒಂದು ಮಾತು ಹೇಳಿದ್ದಾನೆ, ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಪುರಾಣ ಬಹಳ ಹಳೆ ಕಾಲದ್ದು, ಬಹಳ ಹಳೆ ಸಂಗತಿ, ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದ ಸಂಗತಿ. ಅದನ್ನು ಹೇಗೆ ಬಿಡುವುದಪ್ಪ ಅಂತ ಯಾರಿಗೂ ಉಂಟಾಗುವುದಿಲ್ಲ. ಉಂಟಾದವರಿಗೆ ಹೇಳಿದ್ದವರಿಗೆ ಈ ಬಹಳ ಪ್ರಾಚೀನ ಕಾಲದಿಂದ ಬಂದದ್ದು ಪುರಾಣಮಿತ್ಯೇವ, ಅದೆಲ್ಲವೂ ಕೂಡ ಸ್ವೀಕಾರ್ಯವಲ್ಲ, ಸಾಧುವಾದದ್ದಲ್ಲ, ನಾವು ಒಪ್ಪಬೇಕಾದದ್ದಲ್ಲ. ಒಪ್ಪಬೇಕಾದದ್ದಕ್ಕೆ ಬೇರೆ ಕಾರಣ ಹೇಳಬೇಕು ಹೊರತು ಬಹಳ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿದೆ ಎನ್ನುವುದು ಒಪ್ಪುವುದಕ್ಕೆ ಬೇಕಾದ ಕಾರಣವೇ ಅಲ್ಲ. ಕ್ರಾಂತಿ ಅಲ್ವಾ ಇದು? ಈ ಕಾಲದಲ್ಲಿ ಹೇಳುವುದಕ್ಕೂ ಕಷ್ಟವಾಗಿರತಕ್ಕ ಒಂದು ಸತ್ಯವಾಕ್ಯ ಅದು. ಇದು ಕ್ರಾಂತಿ. ಆಮೇಲೆ ಹೇಳಿದ ನವಂ ಕಾವ್ಯಂ ನವಮಿತಿ ಅವದ್ಯಂ, ಏನು ಹೊಸ ಕಾವ್ಯ, ನವ್ಯ ಕಾವ್ಯ. ಬನ್ನಂಜಿಯವರು ಒಂದು ಕಡೆ ಹೇಳಿದರು, ಋಗ್ವೇದ ನಮ್ಮ ವಾಂಗಮಯದ ನವ್ಯ ಕಾವ್ಯ ಅಂತ. ಯಾಕೆಂದರೆ ಹೊಸತ್ತು, ಅಷ್ಟರವರೆಗೆ ಇರಲಿಲ್ಲ, ಅದು ಉಂಟಾಯಿತು, ನವ್ಯ ಕಾವ್ಯ ಅದು ಅಂತ. ಅಂದರೆ ಒಂದು ಗ್ರಂಥವನ್ನು ನೀವು ಅಧ್ಯಯನ ಮಾಡಬೇಕಾಗಿದ್ದರೆ ಎಲ್ಲ ಪೂರ್ವಗ್ರಹಗಳಿಂದ ಕಳಚಿಕೊಂಡು ಆ ಗ್ರಂಥದ ಅಂತರಂಗಕ್ಕೆ ಪ್ರವೇಶ ಮಾಡಬೇಕಾಗಿದ್ದರೆ ಇದು ದಾರಿ. ಏನು ಅವರು ಹೇಳಿದ್ರು ಇವರು ಹೇಳಿದರು ಅಂತಲ್ಲ, ನೇರವಾಗಿ ಹೋಗಬೇಕು, ಪೂರ್ವಗ್ರಹಗಳನ್ನು ಬಿಡಬೇಕು. ನಚಾಪಿ ಕಾವ್ಯಂ ನವಮಿತ್ಯವತ್ಯ. ಹಾಗಾದರೆ ಬುದ್ಧಿವಂತರು ಏನು ಮಾಡ್ತಾರೆ? ಪರೀಕ್ಷೆ ಅನ್ಯತರ ಭಜಂತೆ. ಅವರೇನು ಮಾಡ್ತಾರೆ? ವಿಚಕ್ಷಣತೆಯಿಂದ ನೋಡ್ತಾರೆ. ಯಾವುದು ನೂತನ ಅಂತ ನೋಡುವುದಲ್ಲ ಅವರು, ಮತ್ತೇನು ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ ಅಂತ ನೋಡುವುದು. ಹಾಗೆ ನೋಡಿ ಯಾವುದಾದ್ರೂ ಒಂದನ್ನು ಅವರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡದೇ ಇದ್ದವರು ಮೂಢ, ಪರಪ್ರತ್ಯಯನೆಯ ಬುದ್ಧಿ. ಇನ್ನೊಬ್ಬರು ಹೇಳುವ ಹಾಗೆ ಕೇಳಿಕೊಂಡು ಇಡೀ ಜೀವನವನ್ನು ಸಾಗಿಸತಕ್ಕ ಎಂತ ಹೇಳುವ ಪಶು. ಮೂಢ ಪರಪ್ರತ್ಯಯನೆಯ ಬುದ್ಧಿ. ಇದನ್ನು ಕಾಳಿದಾಸ ಹೇಳಿದ. ಹೇಳಬೇಕಾಗಿ ಬಂದ ಒಂದು ಪ್ರಸಂಗ ಇತ್ತು, ಒಂದು ಸಂದರ್ಭ ಇತ್ತು. ನಮ್ಮ ಪರಂಪರೆಯಲ್ಲಿ ಇದನ್ನು ಮತ್ತೆ ಮತ್ತೆ ಹೇಳಬೇಕಾಗಿ ಬರ್ತದೆ. ಮಧ್ವರು ಇದನ್ನು ಹೇಳಿದರು, ಈ ಮಾತು ಹೇಳಿದರು. ಯಾವುದು? ನೋಡುವ ದೃಷ್ಟಿಕೋನವೇ ಬೇರೆಯಾಗದೆ, ನಮ್ಮ ಗ್ರಹಿಕೆಯೇ ಬೇರೆಯಾಗದೆ ಸಮಾಜದಲ್ಲಿ ಕ್ರಾಂತಿ ಆಗುವುದಿಲ್ಲ. ಕ್ರಾಂತಿ ಆಗದೇ ಇದ್ದರೆ ಜೀವಂತಿಕೆಯ ಅನುಭವ ಯಾರಿಗೂ ಆಗುವುದಿಲ್ಲ. ಅದು ಕ್ರಾಂತಿಯಲ್ಲಿ ಮಾತ್ರ ಸಾಧ್ಯ. ನಾವು ಬದುಕಿದ್ದೇವೆ ಅಂತ ಗೊತ್ತಾಗೋದು ಮತ್ತೊಬ್ಬರು ಹೇಳಿ ಅಲ್ಲ, ಮತ್ತೆ ಅದು ನಮಗೆ ಗೊತ್ತಾಗಬೇಕು, ಬದುಕಿದವರಿಗೆ ಗೊತ್ತಾಗಬೇಕು. ಇನ್ನೊಬ್ಬರು ಬಂದು ಹೇಳಲಿ ಅಂತ ಅಲ್ಲವೇ ಅಲ್ಲ, ಇನ್ನೊಬ್ಬರಿಂದ ಏನಾಗುವುದಿಲ್ಲ. ಅವರವರಿಗೆ ಅವರವರ ಜೀವಂತಿಕೆ ಅವರವರಿಗೆ ಗೊತ್ತಾಗುವ ಹಾಗೆ ಈ ಪ್ರಕೃತಿ ಇದೆ. ಅದು ಗೊತ್ತಾಗದ ಅಡ್ಡಿ ಯಾವುದು ಅಂದರೆ ಕ್ರಾಂತಿಯ ಕುರಿತಾದ ಭಯ. ಇದನ್ನು ದೊಡ್ಡ ಮೇಧಾವಿಗಳು ಅರ್ಥ ಆದವರು, ಈ ಸಂಗತಿ ಹೀಗೆ ಇದೆ ನಮ್ಮ ಬದುಕಿನದ್ದು ಅಂತ ಅರ್ಥ ಆದವರು ಇದನ್ನು ಹೇಳದೆ ಬಿಡಲಿಲ್ಲ. ಮಧ್ವರ ದೃಷ್ಟಿ ಬನ್ನಂಜೆಯವರಿಗೆ ಬಹಳ ಚೆನ್ನಾಗಿ ಅವರು ನೋಡಿ, ಅವರು ಮಧ್ವಾಚಾರ್ಯರನ್ನು ಅರ್ಥ ಮಾಡಿಕೊಂಡ ರೀತಿಯೇ ಒಂದು ಬಹಳ ಗಹನವೂ ಹೊಸತ್ತು ಆದದ್ದು. ಬನ್ನಂಜೆಯವರನ್ನು ಅವರು ಐತಿಹಾಸಿಕ ವ್ಯಕ್ತಿ, ಇತಿಹಾಸ ಪುರುಷ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ನಮ್ಮ ಕಾಲದಲ್ಲಿ ಅಂದರೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಸಂಪಾದಿಸುವ, ಎಡಿಟ್ ಮಾಡತಕ್ಕ ಸರ್ವಮೂಲ ಗ್ರಂಥಗಳನ್ನು ಎಡಿಟ್ ಮಾಡಿ ಅದನ್ನು ಸಾರ್ವಜನಿಕಗೊಳಿಸತಕ್ಕ ಶುದ್ಧ ಪಾಠ ಅಂತ, ಶುದ್ಧ ಪಾಠವನ್ನು
ಆಲೋಚನೆ ಮಾಡತಕ್ಕವರ ಮುಂದೆ, ಯೋಚನೆ ಮಾಡತಕ್ಕವರ ಮುಂದೆ ಇಡುವ ಒಂದು ಐತಿಹಾಸಿಕವಾದ ಯೋಗ ಅದು ಬನ್ನಂಜೆಯವರಿಗೆ ಬಂತು. ಅವರು ಅದನ್ನು ಬಹಳ ಸಾರ್ಥಕವಾಗಿ ನೆರವೇರಿಸಿದ್ದರಿಂದ ನಾನು ಅವರನ್ನು ಐತಿಹಾಸಿಕ ಪುರುಷ ಅಂತ ಹೇಳುವುದು. ಹಿಂದಿನವರು ಓದಿದ್ದಾರೆ, ಮಧ್ವಾಚಾರ್ಯರ ಗ್ರಂಥಗಳನ್ನೆಲ್ಲರೂ ಕಾಪಾಡಿಕೊಂಡಿದ್ದಾರೆ, ಅದನ್ನೆಲ್ಲ ಓದಿದ್ದಾರೆ. ಯಾರೂ ಕೂಡ ಅದನ್ನು ತಾವು ಪ್ರತಿ ಮಾಡಿಕೊಂಡು ತಮ್ಮಲ್ಲಿ ಕೊಂಡು ಹೋಗಿದ್ದಾರಲ್ಲದೆ ಅದನ್ನು ಸಾರ್ವಜನಿಕಗೊಳಿಸಲಿಲ್ಲ. ಸಾರ್ವಜನಿಕಗೊಳಿಸಬೇಕಾದ ತುರ್ತು ಕೂಡ ಆ ಕಾಲದಲ್ಲಿ ಇತ್ತೋ ಇಲ್ಲವೋ ಎನ್ನುವುದು ಒಂದು ಪ್ರಶ್ನಾರ್ಹ. ಆದರೆ ನಾವು ಆಲೋಚನೆ ಮಾಡಬೇಕಾದದ್ದು, ಬುದ್ಧ ಆಡು ಭಾಷೆಯಲ್ಲಿ ಮಾತಾಡಿದ, ಜನಭಾಷೆಯಲ್ಲಿ ಮಾತಾಡಿದ, ಪಾಳಿಯಲ್ಲಿ. ಜೈನರು ಪ್ರಾಕೃತ ಅರ್ಧಮಾಗದಿಯಲ್ಲಿ ಮಾತಾಡಿದರು, ಜನಭಾಷೆಯರು, ಅರ್ಥವಾಗದ ಭಾಷೆ ಅಲ್ಲ, ವಿದ್ವದ್ ಭಾಷೆ ಅಲ್ಲ. ವೈದಿಕರು ಹಾಗೆ ಮಾಡಲಿಲ್ಲ, ಅವರು ದೇವಭಾಷೆಯಲ್ಲಿಯೇ ಮಾಡಿದರು, ಎಲ್ಲ ಆಯಿತು. ಮಧ್ವಾಚಾರ್ಯರ ಕಾಲದಲ್ಲಿ 12-13ನೇ ಶತಮಾನದ ಸಂಧಿಕಾಲದಲ್ಲಿ ಕನ್ನಡದಲ್ಲಿ ವಚನ ಸಾಹಿತ್ಯ ಬರಲಿಕ್ಕೆ ಪ್ರಾರಂಭವಾಗಿತ್ತು. ನನಗೆ ಯಾವಾಗಲೂ ಒಂದು ಆಶ್ಚರ್ಯ, ಮಧ್ವಾಚಾರ್ಯರ ಕಾಲಕ್ಕೂ ನಮ್ಮ ಮಹಾ ಕವಿಗಳಲ್ಲಿ ಒಬ್ಬನಾದ ಕವಿ ರನ್ನನ ಕಾಲಕ್ಕೂ ಹತ್ತಿರ ಇದೆ. ಅವನು ತನ್ನ ಗದಾಯುದ್ಧದಲ್ಲಿ ಭೀಮಸೇನನನ್ನು ಆಲೋಚನೆ ಮಾಡಿ, ಭೀಮಸೇನನನ್ನು ನಾಯಕನನ್ನಾಗಿ ಮಾಡಿ, ಪಂಪಕವಿ ಹೇಗೆ ಅರ್ಜುನನನ್ನು ತನ್ನ ನಾಯಕನನ್ನಾಗಿ ಮಾಡಿ ವಿಕ್ರಮಾರ್ಜುನ ವಿಜಯವನ್ನು ಬರೆದನೋ ಹಾಗೆಯೇ ಅದರ ಅನುಕರಣವೆಂಬತ್ತೆ ಒಂದು ರೀತಿಯಲ್ಲಿ ರನ್ನ ಭೀಮನನ್ನು ನಾಯಕನನ್ನಾಗಿ ಮಾಡಿ ತನ್ನ ಗದಾಯುದ್ಧ ಎನ್ನುವ ಮಹಾಕಾವ್ಯವನ್ನು ಬರೆದ. ಹತ್ತಿರ ಇದೆ ಮಧ್ವಾಚಾರ್ಯರ ಕಾಲಕ್ಕೂ ರನ್ನನ ಕಾಲಕ್ಕೂ. ಇಬ್ಬರಿಗೂ ಭೀಮಸೇನ ಬಹಳ ಪ್ರಿಯ. ಆದರೆ ಇಬ್ಬರೂ ಮಾತಾಡಲಿಲ್ಲ, ಇಬ್ಬರಿಗೂ ಪರಸ್ಪರ ಸಂಪರ್ಕ ಬಂದದಕ್ಕೆ ಯಾವ ದಾಖಲೆಯೂ ಇಲ್ಲ. ಬರ್ತಾ ಇದ್ರೆ ಕಥೆಯೇ ಬೇರೆ ಆಗ್ತಿತ್ತು ಅಂತ ನನಗೆ ಯಾವಾಗಲೂ ಆಲೋಚನೆ ಬರೋದು. ಅಂದರೆ ಕಥೆ ಬೇರೆ ಆಗ್ತಿತ್ತು ಅಂದರೆ ಮಧ್ವಾಚಾರ್ಯರು ಕನ್ನಡದಲ್ಲಿ ಬರೀತಿದ್ರೇನೋ ಅಂತ. ಹಾಗೆ ಆಗ್ತಿದ್ರೆ ಅದು ಬೇರೆ ರೀತಿ ಆಗ್ತಿತ್ತು. ಆದರೆ 18ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಮುದ್ರಣದ ವ್ಯವಹಾರ, ಮುದ್ರಣದ ಶಕ್ತಿ ಗೊತ್ತಾಗಿ ಪುಸ್ತಕಗಳೆಲ್ಲ ದೇಶ ಭಾಷೆಗಳಲ್ಲಿ ಪ್ರಕಟವಾಗಲಿಕ್ಕೆ ಪ್ರಾರಂಭ ಆದ ಮೇಲೆ ಕನ್ನಡದಲ್ಲಿ ಪ್ರಾಯ ನನ್ನ ಗೊತ್ತಿನಲ್ಲಿ ಮೊದಲು ಪ್ರಕಟವಾದ ಧಾರ್ಮಿಕ ಗ್ರಂಥ ಸತ್ಯವೇದ ಅಂತ ಹೇಳಿ ಕರೆದುಕೊಳ್ಳಲ್ಪಟ್ಟ ಬೈಬಲ್. ಇದೆಲ್ಲ ಬಂದಿದೆ 20ನೇ ಶತಮಾನದಲ್ಲಿ ಪೂನಾದಲ್ಲಿ ಮಹಾಭಾರತದ ಶುದ್ಧ ಪಾಠವನ್ನು ಮಾಡಬೇಕು. ಬಹಳ ಪ್ರಕ್ಷೇಪಗಳಾಗಿವೆ ಅದರಲ್ಲಿ. ಆದ್ದರಿಂದ ಶುದ್ಧ ಪಾಠದ ಅವಶ್ಯಕತೆ ಇದೆ ಅಂತ ಮಹಾಭಾರತವನ್ನು ಕುರಿತಾದ ಬಹಳ ದೊಡ್ಡ ಒಂದು ಯೋಜನೆಯೊಂದು ಮಾಡಲ್ಪಟ್ಟು ಶುದ್ಧ ಪಾಠ ಅದರ ಒಂದು ಭಾಗ ಪ್ರಕಟ ಆಯಿತು. ಆವಾಗ ನಮಗೆ ಗೊತ್ತಾಗಬೇಕು ಏನಂದರೆ ಮಧ್ವಾಚಾರ್ಯ ಶುದ್ಧ ಪಾಠದ ಅಗತ್ಯ ಎಷ್ಟಿದೆ ಅಂತ. ಶುದ್ಧ ಪಾಠದ ಅಗತ್ಯ ಗೊತ್ತಾಗಬೇಕಾದ್ರೂ ಒಂದು ಕಾಲ ಬರಬೇಕು. ಅದು 20ನೇ ಶತಮಾನದಲ್ಲಿ ಬಂತು. ಅದರ ಪರಿಣಾಮವಾಗಿ ಎಂಬಂತೆ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳ ಶುದ್ಧ ಪಾಠ ತುರ್ತಾಗಿ ಆಗಬೇಕಾಗಿದೆ ಅಂತ 1967-68ರ ಅನಂತರದ ಕಾಲಘಟ್ಟದಲ್ಲಿ ಒಂದು 10 ವರ್ಷ ಬನ್ನಂಜೆಯವರು ಶುದ್ಧ ಪಾಠವನ್ನು ಸಂಪಾದಿಸಿ ಅದನ್ನು ಮಾಡಿದರು. ಈ ಕಾರಣದಿಂದ ಅವರು ಬೇರೆ ಯಾರೂ ಮಾಡಲಿಲ್ಲ. ಈ ಕಾರಣದಿಂದ ಅವರು ಐತಿಹಾಸಿಕ ವ್ಯಕ್ತಿ, ಇತಿಹಾಸ ಪುರುಷ. ಆಶ್ಚರ್ಯ ಅಂದರೆ ಮಹಾಭಾರತಕ್ಕೆ ನಾವು ಹೇಳುವುದು ಇತಿಹಾಸ ಅಂತ. ಜಯೋನಾಮ ಇತಿಹಾಸೋಯಂ. ಅದನ್ನು ಕಾವ್ಯಾಂತರು ಹೇಳುವುದಿಲ್ಲ, ಆಧ್ಯಾತ್ಮಿಕ ಗ್ರಂಥ ಅಂತ ಹೇಳುವುದಿಲ್ಲ. ಅದೆಲ್ಲವೂ ಹೌದು, ಅದರಲ್ಲಿ ಕಾವ್ಯಾಂಶವೂ ಇದೆ, ಎಲ್ಲವೂ ಇದೆ. ಆದರೆ ಮುಖ್ಯವಾಗಿ ಅದು ಕರೆಯಲ್ಪಟ್ಟದ್ದು ಇತಿಹಾಸ. ಇತಿಹಾಸ ಗ್ರಂಥದ ಅಧ್ಯಯನ ಅದು ನಮಗೆ ನಾವು ಅಧ್ಯಯನ ಮಾಡಲೇಬೇಕಾಗಿರತಕ್ಕ ಒಂದು ಗ್ರಂಥ. ಈ ಅಧ್ಯಯನ
ಇತಿಹಾಸದ ಅಧ್ಯಯನ ಅಂದರೆ ಏನು? ಮಹಾಭಾರತ ಅಂತೂ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅಥವಾ ಎಲ್ಲರೂ ಭಾವಿಸಿದ ಹಾಗೆ ತೀರಾ ಲೌಕಿಕವಾದ ಗ್ರಂಥ, ತೀರಾ ಲೌಕಿಕವಾದ ಗ್ರಂಥ. ಈ ಲೋಕಕ್ಕೆ ಸಂಬಂಧಪಟ್ಟ, ಸಂಸಾರಕ್ಕೆ ಸಂಬಂಧಪಟ್ಟ ಕೋಲಾಹಲಗಳು ಇದು ಎಲ್ಲವೂ ಇದೆ ಅದರಲ್ಲಿ. ಅದನ್ನು ಈ ಕೋಲಾಹಲ ಮಾಡಿಕೊಳ್ಳುವುದು ನಮಗೆ ನಮಗೆ ಸಾಲದೇ ಇದ್ದರೆ ಮಹಾಭಾರತ ಓದಿದರೆ ಖಂಡಿತ ಮಾಡಿಕೊಳ್ಳಿಕ್ಕೆ ಬರ್ತದೆ. ಯಾಕಂದರೆ ಯೋಚನೆ ಮಾಡದ ರೀತಿಯಲ್ಲೆಲ್ಲ ಅರಗಿನ ಮನೆಯ ಕಲ್ಪನೆಯನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಉಂಟ? ಯೋಚನೆ ಮಾಡಿ, ತಪ್ಪು ತಿಳ್ಕೊಳ್ಬೇಡಿ, ನಾನು ಮಹಾಭಾರತವನ್ನು ಟೀಕಿಸುವುದು ಅಂತ ಎಲ್ಲವೂ ಇದೆ. ಲೌಕಿಕದ ಇಂಥ ಒಂದು ರಾಶಿ ಇದೆ ಅದರಲ್ಲಿ, ಯೋಚನೆ ಮಾಡದ ರೀತಿಯಲ್ಲೆಲ್ಲ ಇದೆ. ಅದರಲ್ಲಿ ಒಂದು ಪದ ಇಲ್ಲಷ್ಟೇ, ಆ ಪದವನ್ನು ನಾವು ಈ ಕಾಲದಲ್ಲಿ ಬಳಸ್ತೇವೆ, ಷಡ್ಯಂತ್ರ ಅಂತ. ಅದಿಲ್ಲ ಅದರಲ್ಲಿ, ಬೇರೆ ಎಲ್ಲ ಇದೆ ಅದರಲ್ಲಿ, ಇದೆಲ್ಲ ಇದೆ. ಇಂಥ ಒಂದು ಲೌಕಿಕ ಗ್ರಂಥ ಆದುದರಿಂದಲೇ ಅದು ಇತಿಹಾಸ ಅಂತ ಹೇಳುವುದು. ಇದನ್ನು ಮಧ್ವಾಚಾರ್ಯರು ಹೇಗೆ ನೋಡಿದರು ಅಂದರೆ, ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಬಹಳ ಆಶ್ಚರ್ಯ ಆಗ್ತದಲ್ಲ, ಲೌಕಿಕವಾದ ಗ್ರಂಥ ಅಲ್ವ? ಯಾರು ಕೇಳಿದ್ರು ಏನು ಕತೆ? ಅದರ ಕತೆ ಹೀಗೆ ದ್ರೌಪದಿ ವಸ್ತ್ರಾಪಹರಣ, ಆಮೇಲೆ ಶಕುನಿ, ಕೆಲವು ಪಾತ್ರಗಳೆಲ್ಲ ನಮ್ಮ ಮನಸ್ಸಿಗೆ ಬಂದರೆ ಅದನ್ನು ಅಧ್ಯಾತ್ಮ ಅಂತ ಹೇಳುವುದು ಸುತರಾಮ್ ಕಷ್ಟ. ಆದರೆ ಇವರು ಹೇಳ್ತಾರೆ, ಯಾರು ಮಧ್ವಾಚಾರ್ಯರ ಪುಸ್ತಕ ಬರೆದಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಮಹಾಭಾರತದ ತಾತ್ಪರ್ಯ ಏನು ಅಂತ, ತಾತ್ಪರ್ಯ ಎನ್ನುವ ಪದ ಅವರಿಗೆ ಬಹಳ ಇಷ್ಟ. ಈ ಗ್ರಂಥದ ತಾತ್ಪರ್ಯ ಏನು ಅಂತ, ತತ್ಪರನಾಗದೆ ಅದನ್ನು ನೋಡದಿದ್ದರೆ, ಏಕಾಗ್ರವಾಗಿ ನೋಡದಿದ್ದರೆ, ತತ್ಪರನಾದವನಿಗೆ ಸಿಗತಕ್ಕ ಒಳನೋಟವನ್ನು ತಾತ್ಪರ್ಯ ಅಂತ ಹೇಳೋದು. ಅದು ತಾತ್ಪರ್ಯ. ಮಹಾಭಾರತದ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಅದು ಆಧ್ಯಾತ್ಮಿಕವಾದದ್ದು. ಹೇಳ್ಯಾರ ಯಾರಾದರೂ? ಧೈರ್ಯ ಬೇಕು. ಏನು ಬೇರೆ ಈಗ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಮಹಾಭಾರತದಲ್ಲಿದೆ, ಅದಿರಲಿ. ಇದನ್ನೆಲ್ಲ ಆಧ್ಯಾತ್ಮಿಕ ಅಂತ ಹೇಳುವುದು ಬಹಳ ಸುಲಭ, ಇದನ್ನೆಲ್ಲ ಲೌಕಿಕ ಅಂತ ಹೇಳುವುದು ಕಷ್ಟ. ಹೇಗೆ ಮಹಾಭಾರತವನ್ನು ನೀವು ಆಧ್ಯಾತ್ಮಿಕ ಅಂತ ಹೇಳಿ ದಿಗ್ಭ್ರಮೆಗೊಳಿಸ್ತೀರೋ, ಹಾಗೆಯೇ ಉಪನಿಷತ್ತನ್ನು ಲೌಕಿಕ ಅಂತ ಹೇಳಿದರೂ ಅಷ್ಟೇ ದಿಗ್ಭ್ರಮೆ ಆಗ್ತದೆ. ಅದೇ ರೀತಿಯ ಒಂದು ಮಾತಿದು, ಏವಂ ಅಧ್ಯಾತ್ಮನಿಷ್ಠಂ ಹಿ, ಯೋಚನೆಯ ಇಲ್ಲ, ಭಾರತಂ ಸರ್ವಮುಚ್ಯತೆ ಅಂತ. ಹಾಗಾದರೆ ಅದರ ಅರ್ಥ ಏನು ಅಂತ, ಈ ಮಾತಿನ ಅರ್ಥ ಏನು? ಏನಂದ್ರೆ, ಲೌಕಿಕ ಅಂತ ನಾವು ಏನು ಹೇಳ್ತೇವೆ, ನಮ್ಮ ಈ ಜೀವನ ನಾವು ಮಾಡ್ತಾ ಇದ್ದೇವಲ್ಲ, ಆದಾನ ಪ್ರದಾನ ಆಗ್ತಾ ಇರ್ತದೆ, ಮಾತು ಕೇಳ್ತಾ ಇರ್ತೇವೆ, ಎಲ್ಲ ಮಾಡ್ತಾ ಇರ್ತೇವಲ್ಲ, ಲೌಕಿಕ ಜೀವನ, ಇನ್ನೊಬ್ಬರ ಕಾಲ ಎಳೆಯುವುದು ಹೇಗೆ ಅಂತೇಳಿ. ಇದು ಏನಂದ್ರೆ, ಈ ಇತಿಹಾಸದಲ್ಲಿ, ಮಹಾಭಾರತ ಎನ್ನುವಂಥ ಒಂದು ಇತಿಹಾಸದಲ್ಲಿ ನೀನು ನಿನ್ನನ್ನು ಗುರುತಿಸುವುದಕ್ಕೆ ಸಾಧ್ಯವಾದರೆ ಆಗ ಅದು ಆಧ್ಯಾತ್ಮಿಕ ಅಂತ. ಅಧ್ಯಾತ್ಮ ಅಂದರೆ ಇನ್ನೇನೂ ಅಲ್ಲ. ನನ್ನನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ಅಧ್ಯಾತ್ಮ ಚಿಂತಕ ಅಂತ. ಇದೆಲ್ಲ ಸರಿಯಲ್ಲ. ನಾನು ಲೌಕಿಕವನ್ನು ಯೋಚನೆ ಮಾಡಿಯೇ ನನಗೆ ಅಧ್ಯಾತ್ಮದಲ್ಲಿ ಅಂತ ಒಂದು ಉಂಟು ಅಂತ ಗೊತ್ತಾದದ್ದು. ಅಧ್ಯಾತ್ಮ ಚಿಂತನೆ ಮಾಡಿ ಲೌಕಿಕ ಗೊತ್ತಾದದ್ದಲ್ಲ. ಲೌಕಿಕದಲ್ಲಿಯೇ ಇದೆ. ಲೌಕಿಕ ಚಿಂತಕ ಅಂತ ಹಾಕಿದರೆ ಏನು ತೊಂದರೆ? ಆಧ್ಯಾತ್ಮಿಕ ಚಿಂತಕ ಅಂತ ಹಾಕಿದರೆ ಏನದು ಹೆಚ್ಚುಗಾರಿಕೆ? ನಥಿಂಗ್. ಏನು ಭ್ರಮೆ ಇದು. ಇತಿಹಾಸದಲ್ಲಿ, ಮಹಾಭಾರತದಲ್ಲಿ ನಿನ್ನನ್ನು ನೀನು ಗುರುತಿಸಿಕೊಳ್ಳುವುದಾದರೆ, ಈಗ ನಾವು ಸಾಮಾನ್ಯವಾಗಿ ಇತಿಹಾಸ ಅಂದ್ರೇನು? ನಡೆದುಕೊಂಡು ಬಂತು. ಇತಿಹಾಸ ಈ ಹಿಂದೆ ಹೀಗೆ ನಡೆದುಕೊಂಡು ಬಂದಿತ್ತು, ಇತಿಹಾಸದ ಪ್ರವಾಹ, ಅದರಲ್ಲಿ ನಾನು ಇದ್ದೇನೆ, ನನಗೆ ಗೊತ್ತಿಲ್ಲ. ಹಿಂದಿನವರೆಲ್ಲ ಹೀಗೆಲ್ಲ ಅದು ನಡೆದುಕೊಂಡು ಆ ಪ್ರವಾಹದಲ್ಲಿ ನಾನು ಕೂಡ ಈಗ ಹೀಗೆ ಬಂದು ಇದ್ದೇನೆ. ಇಷ್ಟು ಗೊತ್ತಿದೆ. ಅಲ್ಲಿ ನಾನು ಏನಾಗಿದ್ದೆ ಅಂತ ನನಗೆ ಗೊತ್ತಿಲ್ಲ. ಏನೂ ಆಗಿದ್ದಿರಲಿಕ್ಕೆ ಸಾಕು. ಏನೂ ಆಗಿರೋದಿದ್ದರೆ ನಾನು ಈಗ ಹೀಗೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆಗ್ಬೋದು. ಹಿಂದೆ ನಡೆದುಕೊಂಡು ಬಂದ ನನ್ನದೇ ಜೀವನ ಕಥೆಯಲ್ಲಿ, ಎಲ್ಲರ ಜೀವನ ಕಥೆಯಲ್ಲಿ ಸೇರಿ ಹೋದ ನನ್ನದೇ ಜೀವನ ಕಥೆಯಲ್ಲಿ ನಾನು ಏನಾಗಿದ್ದೆ ಅಂತ ನಮಗೆ ಯೋಚನೆ ಬರುವುದಕ್ಕೆ ಶುರುವಾದರೆ ಲೌಕಿಕವೇ ಆಧ್ಯಾತ್ಮಿಕ. ಇದು ಬಾರದೇ ಇದ್ದರೆ
ಪ್ರವಚನ ಆಗ್ತದೆ, ಅದು ಆಧ್ಯಾತ್ಮಿಕ ಆಗುದು, ಸುತ್ತರಾಮಾಗುದಿಲ್ಲ. ಆದುದರಿಂದ ಇತಿಹಾಸದಲ್ಲಿ, ಈ ಮಹಾಭಾರತ ಎನ್ನುವ ಇತಿಹಾಸದಲ್ಲಿ ನಾನು ಯಾರು ಅಂತ ಮಧ್ವಾಚಾರ್ಯರು ಒಬ್ಬರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತನ್ನನ್ನು ತಾನು ಕಂಡುಕೊಂಡರು. ಅದು ಯಾರು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಗ್ರಂಥದ ಅಧ್ಯಯನ ಹೀಗೂ ಒಂದು ಉಂಟಾ ಅಂತ. ಒಂದು ಗ್ರಂಥವನ್ನು ಅಧ್ಯಯನ ಮಾಡಿದ್ದು ಯಾಕೆ? ರಾಮಾಯಣವನ್ನು ಅಧ್ಯಯನ ಮಾಡಿದ್ಯಾಕೆ? ಮಹಾಭಾರತವನ್ನು ಅಧ್ಯಯನ ಮಾಡಿದ್ಯಾಕೆ? ಅಲ್ಲ, ನಾನು ಆ ಕಾಲದಲ್ಲಿ ಏನಾಗಿದ್ದೆ ಅಂತ ಕಂಡುಕೊಳ್ಳಿಕ್ಕೆ ಅಂತ. ಇದು ಈ ದೇಶದಲ್ಲಿ ಮಾತ್ರ ಈ ರೀತಿಯ ಉತ್ತರವನ್ನು ಕೊಡುವುದು ಸಾಧ್ಯ, ಆ ಉತ್ತರಕ್ಕೆ ತಲೆಬಾಗುವುದು ಸಾಧ್ಯ. ಬೇರೆ ಎಲ್ಲಿ ಇದು ಅಸಂಬದ್ಧ ಅಂತ ಕಾಣ. ಯಾವ ಕಾಲದ್ದು ಆಗಿದೆ? ಇಲ್ಲ, ಎಲ್ಲ ಕಾಲಗಳು ನಮ್ಮಲ್ಲಿವೆ, ಈಗಲೂ ಇದೆ ಅದು. ಹಾಗಾಗಿ ಮಧ್ವಾಚಾರ್ಯರು ಮಹಾಭಾರತದಲ್ಲಿ ತಾನು ಏನಾಗಿದ್ದೆ ಅಂದರೆ ಭೀಮಸೇನನಾಗಿದ್ದೆ ಅಂತ. ಏನು ಹೇಳ್ಬೇಕು? ಅದನ್ನು ಕಂಡುಕೊಳ್ಳುವುದಕ್ಕಾಗಿ ತಾತ್ಪರ್ಯ ನಿರ್ಣಯ ಬರೆದದ್ದು. ಆಶ್ಚರ್ಯ ಅಲ್ವಾ? ಆಶ್ಚರ್ಯ ಅಂದರೆ ಆಧುನಿಕರು ಒಪ್ಪಲಿಕ್ಕೆ ಬಹಳ ಕಷ್ಟ ಇದೆ ಇದು. ಅಲ್ಲ, ಒಂದು ಗ್ರಂಥದ ಅಧ್ಯಯನದಲ್ಲಿ ನೀನೇನಾಗಿದ್ದೆ ಅಂದರೆ ಒಳ್ಳೆ ಕಥೆ ಆಯ್ತಲ್ಲಪ್ಪ. ಇದು ಯೋಗ್ಯವಾಗಿರತಕ್ಕ ಒಂದು ಪದ ಇದೆ ನಮ್ಮ ಪರಂಪರೆಯಲ್ಲಿ. ಎಂಥದ್ದು ಅಂದರೆ ಎಲ್ಲ ಅಧ್ಯಯನಗಳು ಕೂಡ ಆಗಬೇಕಾದದ್ದು ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ನ ಪ್ರಮದ. ಸ್ವಾಧ್ಯಾಯ ಅಂದ್ರೇನು? ಆ ಪದವೇ ಹೇಳ್ತದೆ. ಸ್ವ ಅಧ್ಯಾಯ. ಯಾವುದೇ ಒಂದು ಗ್ರಂಥವನ್ನು ನೀವು ಓದಿದರೆ ನಿಮಗೆ ಅದುವರೆಗೆ ನಿಮಗೆ ಗೊತ್ತಾಗದೇ ಇದ್ದ ನಿಮ್ಮ ಪರಿಚಯ ನಿಮಗೆ ಆದರೆ ಅದರ ಅಧ್ಯಯನ ಸಾರ್ಥಕ. ಗ್ರಂಥವನ್ನು ಓದುವುದು ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕಲ್ಲ, ಇನ್ನೊಬ್ಬರಿಗೆ ಹೇಳಲಿಕ್ಕೂ ಅಲ್ಲ. ಕೇಳಿದರೆ ಹೇಳಬಾರ್ದು ಅಂತಲೂ ಇಲ್ಲ. ಆದರೆ ಹೇಳಬೇಕಾದ್ರೆ ಅಧಿಕೃತತೆ ಉಂಟಾಗುವುದು ಯಾವಾಗ ಅಂದರೆ ಅದರಲ್ಲಿ ನೀವು ನಿಮ್ಮನ್ನು ಕಂಡುಕೊಂಡಾಗ, ಅದರ ಪ್ರಭಾವಕ್ಕೆ ನೀವು ನಿಮ್ಮ ಮನಸ್ಸನ್ನು ಒಪ್ಪಿಸಿದಾಗ. ಇದು ಹೀಗೆ ನೀವು ತಂದುಕೊಟ್ರೆ ಮಾತಾಡೋದು ಸಾಕು ಅಂತಲ್ಲ? ಆಗಿಲ್ಲ. ಸರಿ ಸರಿ ಸರಿ. ಅದೇ ಸ್ವಾಧ್ಯಾಯ ಅಂತ. ಅದರಿಂದ ಸ್ವಾಧ್ಯಾಯ ಎನ್ನುವುದು ನಮ್ಮಲ್ಲಿ ಅಧ್ಯಯನ ಅಂತ ಹೇಳಿದರೆ ಈಗಲೂ ಕೂಡ ಅಷ್ಟೇ. ಈ ಆಧ್ಯಾತ್ಮಿಕ ಸಂಗತಿಗಳನ್ನೆಲ್ಲ ಬಿಟ್ಟು ನೀವು ಯಾವುದೇ ಆದರೂ ಒಂದು ಗ್ರಂಥವನ್ನು ನೀವು ಓದಿದರೆ, ನಿಮಗೆ ಸಂತೋಷ ಆದರೆ, ಅದರಲ್ಲಿ ನೀವು ಪರವಶವಾದರೆ ನಿಮಗೆ ಗೊತ್ತಾಗುವುದೇನೆಂದರೆ ನಿಮ್ಮ ಮನಸ್ಸಿನ ಒಳಗಿನ ಗುಣವೇ ನಮಗೆ ಗೊತ್ತಾಗುವುದು. ನಮ್ಮದೇ ವ್ಯಕ್ತಿತ್ವದ ಅದುವರೆಗೆ ಗೊತ್ತಾಗದೇ ಇದ್ದ ಗುಣವೇ ನಮಗೆ ಗೊತ್ತಾಗುವುದು. ಆದ್ದರಿಂದ ಒಂದು ಇತಿಹಾಸ ಪುರುಷ ಅಂತ ಹೇಳಿದರೆ ನಿಜವಾದ ಅರ್ಥ ಇತಿಹಾಸದಲ್ಲಿ ತನ್ನ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡವ ಅಂತ. ಇತಿಹಾಸದಲ್ಲಿ ತನ್ನ ವ್ಯಕ್ತಿತ್ವ ಏನಾಗಿತ್ತು ಅಂತ ಗುರುತಿಸಿಕೊಂಡವ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕೃಷ್ಣ ಹೇಳಿದ್ದು ಅರ್ಜುನನಿಗೆ. ಏನು ಹೇಳಿದ ಅಂದರೆ ಇದು ಕೂಡ ಐತಿಹಾಸಿಕವಾದ ಮಾತು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ನನಗೂ ನಿನಗೂ ಬಹಳ ಜನ್ಮಗಳಾಗಿವೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ಬಹಳ ಜನ್ಮಗಳು ಕಳೆದು ಹೋಗಿವೆ. ಅದು ಎಲ್ಲವೂ ನನಗೆ ನೆನಪಿದೆ, ನನಗೆ ಗೊತ್ತಿದೆ. ತಾನ್ಯಹಂ ವೇದ ಸರ್ವಾಣಿ, ಒಂದು ಜನ್ಮವೂ ಮರೆತು ಹೋಗಿಲ್ಲ. ಎಲ್ಲ ಜನ್ಮಗಳ ನೆನಪು ನನ್ನಲ್ಲಿ ಇದೆ. ನಿನಗೆ ಒಂದೂ ಗೊತ್ತಿಲ್ಲ. ನತ್ವಂ ವೇತ್ತ, ನಿನಗೆ ಇಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಅಂದರೆ ಇಷ್ಟೇ, ನನಗೂ ನಿನಗೂ ಇಷ್ಟೇ ವ್ಯತ್ಯಾಸ. ನಾನು ನಿನ್ನ ಒಟ್ಟಿಗೆ ಇದ್ದೇನೆ, ಎಷ್ಟು ಜನ್ಮಗಳಲ್ಲಿ ನಿನ್ನ ಒಡನಾಡಿ. ಆದರೆ ಇದೆಲ್ಲವೂ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ, ಮರ್ತು ಹೋಗಿದೆ ಅಂತ ತನ್ನ ಪ್ರಿಯ ಸಖನಾದ ಅರ್ಜುನನಿಗೆ ಕೃಷ್ಣ ಹೇಳುವುದು. ಮಧ್ವಾಚಾರ್ಯರು ಇದನ್ನು ಗ್ರಹಿಸಿದ ರೀತಿ ಹೇಗೆ ಗೊತ್ತುಂಟ? ರೋಮಾಂಚನ ಆಗ್ತದೆ. ಹಾಗಾದರೆ ನಮಗೆ ಗೊತ್ತಾಗಬೇಕಾದದ್ದು ಯಾವುದು? ಇದನ್ನು ನೀವು ಒಪ್ಪಿದರೆ, ಕೃಷ್ಣನ ಈ ಮಾತನ್ನು ನೀವು ಒಪ್ಪಿದರೆ ನಮಗೆ ಗೊತ್ತಾಗಬೇಕಾದದ್ದು ಯಾವುದು? ಎರಡು ವಿಷಯ. ಒಂದು, ಬಹಳ ಜನ್ಮಗಳಾಗಿವೆ ಎನ್ನುವ ಒಂದು
ಪ್ರವಾಹ, ಹುಟ್ಟು ಸಾವುಗಳ ಪ್ರವಾಹದಲ್ಲಿ ನಾವು ಬಂದಿದ್ದೇವೆ ಎನ್ನುವುದು ಒಂದು ಸತ್ಯ. ಆಮೇಲೆ ಅದು ಎಲ್ಲವೂ ನನಗೆ ನೆನಪಿದೆ ಅಂತ ಹೇಳ್ತಾನಲ್ಲ, ನಿನಗೆ ಮರೆತು ಹೋಗಿದೆ ಅಂತ ಹೇಳ್ತಾನಲ್ಲ, ಆ ನೆನಪು ನಮ್ಮಲ್ಲಿ ಮತ್ತೆ ಉದ್ಬುದ್ಧಗೊಳ್ಳಬೇಕಾದದ್ದು. ಇದು ಎರಡು ಸತ್ಯ. ಒಂದು ಬಂದಿದ್ದೇವೆ ಅಂತ, ಇನ್ನೊಂದು ಬಂದದ್ದು ನಮಗೆ ಮರೆತು ಹೋಗಿದೆ ಆದದ್ರಿಂದ ಅದರ ನೆನಪಾಗಬೇಕು ಅಂತ. ನೆನಪಾದರೆ, ಕಳೆದ ಜನ್ಮದ ನೆನಪಾದರೆ, ಈ ಹಿಂದೆ ಏನಾಗಿದ್ದೆ ನಾನು ಎನ್ನುವುದರ ನೆನಪಾದರೆ ಈ ಜನ್ಮದ ಭಾರ ಕಳೆದೇ ಹೋಗ್ತದೆ. ಬಹಳ ಆಶ್ಚರ್ಯ ಅದು. ನಮ್ಮ ಇಡೀ ಪ್ರಾಬ್ಲಮ್ ಎಂಥದ್ದೊಂದು ದೊಡ್ಡ ಭಾರ ನಾವು ಹೊತ್ತದ್ದು ಅಂತ ಹೇಳಿದರೆ, ನಾವು ಈಗ ಹೀಗಿದ್ದೇವಲ್ಲ, ಈ ವ್ಯಕ್ತಿತ್ವ ಅಂತ ನಾವೊಂದು ಕಟ್ಟಿಕೊಂಡಿದ್ದೇವಲ್ಲ, ಇದು ಬಹಳ ಗಂಭೀರವಾದದ್ದು ಮತ್ತು ಬಹಳ ಸತ್ಯ ಅಂತ. ಇದು ಪ್ರಶ್ನಾರ್ಹವೇ ಅಲ್ಲ ಅಂತ. ಇದೇ ಪ್ರಶ್ನಾರ್ಹ ಅಂತ ಹೇಳುವುದು ಕೃಷ್ಣ. ಈಗ ನೀನು ಏನಾಗಿದ್ದೀಯೋ ಅದಕ್ಕೆ ಈ ಹಿಂದೆ ನೀನು ಹಾಗೆ ಆಗಿರುವುದು ಕಾರಣ ಅಂತ. ಇದು ನೆನಪಿದ್ದರೆ ಅವನು ಇತಿಹಾಸ ಪುರುಷ. ಆದುದರಿಂದ ಕೃಷ್ಣನು ಇತಿಹಾಸ ಪುರುಷ, ವ್ಯಾಸರು ಇತಿಹಾಸ ಪುರುಷ, ಮಧ್ವರು ಇತಿಹಾಸ ಪುರುಷ. ಈ ರೀತಿಯ ಅಧ್ಯಯನವನ್ನು ಮಾಡಿ ತನ್ನ ಗತ ಕಾಲ ಹೇಗಿದ್ದಿರಬಹುದು ಎನ್ನುವ ಯೋಚನೆಗೆ ಮನಸ್ಸು ಕೊಟ್ಟ ಬನ್ನಂಜೆಯವರು ಇತಿಹಾಸ. ಇಲ್ಲಿ ಒಂದು ಸ್ವಾರಸ್ಯ ಇದೆ. ಯಾವ ಮಾಧ್ವ ಪಂಡಿತರು ಕೂಡ ಹೇಳ್ದ, ಯೋಚನೆ ಮಾಡಿದರೆ ಗೊತ್ತಾಗ್ತದೆ ನಿಮಗೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ನೀವು ನನ್ನ ಒಟ್ಟಿಗಿರ್ಬೇಕು, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಎಂಥದೋ ಹೇಳ್ತಾರೆ ಅಂತ. ನನಗೆ ಎಂಥದೋ ಹೇಳುವುದೇ ಇಷ್ಟ. ಏನೋ ಎಲ್ಲ ಹೇಳ್ತಾ ಅದನ್ನು ಕನೆಕ್ಟ್ ಮಾಡ್ತಾ ಹೋಗುವುದು ಇಷ್ಟ. ಹೋಗಲಿ. ನಿನ್ನೆ ವಿದ್ಯಾಭೂಷಣರು ನಮ್ಮ ಮನೆಯಲ್ಲಿದ್ದರು. ಅವರು ಹೇಳ್ತಾ ಇದ್ರು, ಅವರನ್ನು ಯಾರೋ ಹೇಳಿದ್ರಂತೆ ನೀವೊಂದು ಉಪನ್ಯಾಸ ಮಾಡಬೇಕು ಅಂತ. ಆವಾಗ ಅವರು ಹೇಳಿದ್ರಂತೆ, ನಾನು ಉಪನ್ಯಾಸ ಮಾಡುವುದಿಲ್ಲ, ಉಪನ್ಯಾಸ ಮಾಡುವವರು ಪಡುವ ಕಷ್ಟವನ್ನು ನೋಡಿ ತುಂಬ ಸುಖ ಆಗ್ತದೆ ನನಗೆ ಅಂತ. ಹಾಗೆ ಇವತ್ತು ಅವರು ನನ್ನ ಮುಂದೆ ಕೂತಿದ್ದಾರೆ. ಅವರ ಸುಖವನ್ನು ನಾನು ಕೂಡ ನೋಡ್ತಾ ಇದ್ದೇನೆ. ಇದು ಹೀಗಿದೆ. ಏನಾಯ್ತು ಈಗ? ಬನ್ನಂಜೆಯವರು ಇದು ಏನು ಮಾಡಿದರು? ಬನ್ನಂಜೆ ಅವರು ಮಾತ್ರ ಹೇಳಿದ್ದು ಈ ಮಾತನ್ನು, ನಾನು ಮಾಧ್ವನಾಗಿ ಹುಟ್ಟಬಾರ್ದಿತ್ತು. ಬರೆದಿಟ್ಟುಕೊಳ್ಳಿ. ಕೇಳಿದವರಿಗೆಲ್ಲ ಶಾಕ್ ಆಗಬೇಕು ಅಂತ ಅಲ್ಲ ಅವ್ರು ಹೇಳಿದ್ದು. ಆ ಕಾರಣಕ್ಕಲ್ಲ, ಒಂದು ರೋಮಾಂಚನ ಆಗಲಿ ಅಂತ ಹೇಳಿದ್ದಲ್ಲ ಅವರು. ಹೇಳ್ಯಾರ ಯಾರಾದ್ರು ಇಷ್ಟು ದೊಡ್ಡ ಮಧ್ವ ವಿದ್ವಾಂಸನಾಗಿ ನಾನು ಮಧ್ವನಾಗಿ ಹುಟ್ಟಬಾರ್ದಿತ್ತು. ಅರೆ ಏನಾಯ್ತು ಆಚಾರ್ಯರಿಗೆ? ಏನೂ ಆಗಲಿಲ್ಲ, ಆದದ್ದೇನು ಅಂತ ಕೇಳಿದೆ. ಅವರು ಹೇಳಿದ್ದೇನೆಂದರೆ, ಯಾಕೆ ಹೇಳಿದರು ಅಂದರೆ, ನಾನು ಮಧ್ವಾಚಾರ್ಯರನ್ನು ಅರ್ಥ ಮಾಡಿಕೊಂಡ ರೀತಿ ಅವರನ್ನು ನಾನು ಪ್ರತಿಪಾದನೆ ಮಾಡಿದರೆ ಜನ ಏನೇ ಹೇಳ್ತಾರೆ ಗೊತ್ತುಂಟಾ? ನೀವು ಮಧ್ವರಾಗಿ ಹುಟ್ಟಿದ್ದೀರಿ, ನೀವು ಸಮರ್ಥನೆ ಮಾಡ್ತೀರಿ ಅಂತ ಹೇಳ್ತಾರೆ. ಹಾಗೆ ಅಲ್ಲ ಅಂತ ನಾನು ತಿಳಿಸುವುದು ಹೇಗೆ ಅಂತ. ದಿಸ್ ಈಸ್ ಪ್ರಾಬ್ಲಮ್ ಇದು. ನನಗೆ ಹೇಳ್ತಾರೆ, ನೀವು ಬ್ರಾಹ್ಮಣರಾಗಿ ಹುಟ್ಟಿದ್ದೀರಿ, ಅದನ್ನು ಭಗವದ್ಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓದಿದ್ದೀರಿ, ಅದೆಲ್ಲ ಹೇಳ್ತಾ ಇರ್ತೀರಿ. ಇದಕ್ಕೆ ಕಷ್ಟ ಇದೆ, ಬಾರಿ ಕಷ್ಟ ಇದು. ಹುಟ್ಟಬಾರ್ದಿತ್ತು ಹಾಗಾದರೆ. ಅಂದರೆ ಏನೊಂದು ಹೇಳಿದರೆ, ನಾವು ಬೆಳೆದು ಬಂದ ವಾತಾವರಣ, ಅಲ್ಲಿ ಇರುವ ಸಾಂಸ್ಕೃತಿಕ ಪರಿಸರ, ಮೌಲ್ಯಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಪ್ರಭಾವಿಸ್ತದೆ. ಇದು ವಿಧಿ ಇಲ್ಲ ಇದಕ್ಕೆ. ಆದರೆ ಅಧ್ಯಯನ ನಮ್ಮದು ಹೇಗಿರಬೇಕು ಅಂದರೆ, ಆ ಪೂರ್ವಗ್ರಹವನ್ನು ಸಮರ್ಥಿಸುವ ಹಾಗೆ ಇರಬಾರ್ದು. ನಿಜವಾಗಿ ನಾನು ಮಧ್ವನಾಗಿರ್ಬೋದು, ನೀವು ಶಂಕರಾಚಾರ್ಯ ಶಿಷ್ಯನಾಗಿ ಎಂಥದ್ದು ಬೇಕಾದರೂ ಆಗಿ, ಓದುವಾಗ ನಾನು ಈ ವಾತಾವರಣದಲ್ಲಿ ಹುಟ್ಟಿದ್ದರಿಂದ ನನಗೆ ಇದನ್ನು ನಾನು ಸಮರ್ಥಿಸುವುದಕ್ಕೋಸ್ಕರ ಓದ್ತಾ ಇದ್ದೇನೆ ಅಂತ ಹೇಳಿದರೆ ಹೋಯ್ತು. ಮತ್ತೆ ಇದು ಏನು ಅಂತ ಹುಡುಕಬೇಕು ಎನ್ನುವ ದೃಷ್ಟಿಯಿಂದ, ಸಂಶೋಧನೆ ಮಾಡುವ ದೃಷ್ಟಿಯಿಂದ, ನಿಜ ಏನು ಎನ್ನುವುದನ್ನು ತಿಳಿಬೇಕು ಎನ್ನುವ ಹಂಬಲದ ದೃಷ್ಟಿಯಿಂದ ನೋಡಿದರೆ ಬೇರೆಯೇ ಕಾಣ್ತದೆ. ಅದು ಕಾಣದಿದ್ದರೆ ಕ್ರಾಂತಿ ಆಗುವುದಿಲ್ಲ. ಅದು ಕಾಣದಿದ್ದರೆ ನಮ್ಮ ಗ್ರಹಿಕೆಗಳು ಬದಲಾಗುವುದಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಬನ್ನಂಜೆಯವರು ನಾನು ಮಾಧ್ವನಾಗಿ ಹುಟ್ಟಬಾರದಿತ್ತು ಅಂತ ಹೇಳಿದ್ದಕ್ಕೆ
ಏನು ಏನು ಕಾರಣ ಅಂತ ಗಂಟೆಗಟ್ಟಲೆ ಯೋಚನೆ ಮಾಡಿದ್ದೇನೆ. ಅದರಲ್ಲಿ ಏನಂತ ದೊಡ್ಡ ಸಂಗತಿ ಎಂಥದ್ದು ಇಲ್ಲದು. ನಾನು ಮಾಧ್ವನಾಗಿ ಹುಟ್ಟಬಾರ್ದಿತ್ತು ಅಂತ ಹೇಳಿದರೆ ಮಾಧ್ವರ ಮೇಲೆ ಸ್ವಲ್ಪ ಮಟ್ಟಿಗೆ ಕೋಪ ಇರಲಿಕ್ಕೂ ಸಾಕು ಅವರಿಗೆ, ಅದು ಬೇರೆ ವಿಷಯ. ಆದರೆ ನಿಜವಾಗಿ ಏನು ಕಥೆ ಅಂದರೆ, ನಿಜವಾದ ಕಥೆ ಏನು ಅಂದರೆ, ಈ ಮಾತು ಅವರ ಬಾಯಿಂದ ಯಾಕೆ ಬಂತು ಅಂದರೆ, ಮೊದಲ ಬಾರಿಗೆ ದಕ್ಷಿಣ ಕನ್ನಡದಲ್ಲಿ, ಕಾಸರಗೋಡಿನಲ್ಲಿ, ಕೂಡ್ಲಿನಲ್ಲಿ ಕಾವುಮಠ ಅಂತ ಇದೆ. ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರು, ಬಹಳ ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಇದ್ದರು, ಮಧ್ವಾಚಾರ್ಯರ ಸಮಕಾಲೀನರು. ಅದ್ವೈತದಲ್ಲಿ, ಶಾಂಕರ ವೇದಾಂತದಲ್ಲಿ ಪರಿನಿಷ್ಠಿತರಾದ ಪಂಡಿತರು ಅವರು. ಆ ಕಾಲದಲ್ಲಿ ಎಷ್ಟು ದೊಡ್ಡ ಪಂಡಿತರು ಅಂದರೆ, ಶಂಕರಾಚಾರ್ಯರ ಮತವನ್ನು ಅವಲಂಬಿಸಿದ ಅನೇಕ ವಿದ್ವಾಂಸರುಗಳು ಕೂಡ ಇವರು ನಮಗೆ ಮೂರ್ಧನ್ಯ ಸ್ಥಾನದಲ್ಲಿದ್ದಾರೆ. ಇವರು ಹೇಳಿದರೆ ಆಯಿತು, ಅದ್ವೈತ ಅಂದರೆ ಏನು ಅಂತ ಅವರು ಹೇಳಿದರೆ ಆಯಿತು, ಅವರನ್ನು ಬೇರೆ ಮಾತಿಲ್ಲ ಅದರಲ್ಲಿ ಎನ್ನುವುದನ್ನು ಒಪ್ಪಿಕೊಂಡಿದ್ದರು. ಅಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಶಾಂಕರ ಸಿದ್ಧಾಂತದ ಮೇಲೆ, ಅದರ ಮೇಲಿನ ನಿಷ್ಠೆ ಅಲುಗಾಡಿ ಅವರು ಮಧ್ವಾಚಾರ್ಯರ ಪಂಥವನ್ನು ಸ್ವೀಕರಿಸಿದೆ. ಸ್ವೀಕಾರ ಮಾಡುವುದಕ್ಕೆ ಮುಂಚೆ ಮಧ್ವಾಚಾರ್ಯರು ಕಾಸರಗೋಡಿಗೆ ಬಂದಾಗ ಒಂದು ವಾರ ಕಾಲವೋ 15 ದಿನ ಕಾಲವೋ ಎಷ್ಟೋ ದಿನಗಳ ಕಾಲ ಇಬ್ಬರ ಮಧ್ಯೆ ವಾಕ್ಯಾರ್ಥ ಆಯಿತು, ಅಂದರೆ ಚರ್ಚೆ ಆಯಿತು, ವಾದವಿವಾದ ಆಯಿತು. ಅದರಲ್ಲಿ ಇವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬೇರೆ ರೀತಿಯಾದ ಒಂದು ಉತ್ತರ ಮಧ್ವಾಚಾರ್ಯರ ಮುಖದಿಂದ ಅವರಿಗೆ ಸಿಕ್ಕಿತು. ಒಪ್ಪಿದರು, ಮಾಧ್ವ ವೇದಾಂತವನ್ನು ಒಪ್ಪಿದರು. ಶಾಂಕರನಾಗಿ ಹುಟ್ಟಿ, ತಪ್ಪು ತಿಳ್ಕೊಳ್ಳಿ ಕುಡಿದು, ಶಾಂಕರನಾಗಿ ಹುಟ್ಟಿ ಮಾಧ್ವನಾಗಿ ಬದಲಾದದ್ದು ಮತಾಂತರವೇ ಸತ್ಯ, ಮತವಲ್ಲ. ಮತ ಅಂದರೆ ನಾವು ಹುಟ್ಟಿದ ಮತ, ಅದನ್ನು ನಾವು ಸಮರ್ಥಿಸಲೇಬೇಕಾದ್ದು ನಮ್ಮ ಪ್ರಾರಬ್ಧ. ಅದು ಗೊತ್ತಿರಲಿ ಬಿಡಲಿ ಅದರ ವಿಷಯ. ನಾವು ಮಾಧ್ವರು, ನಾವು ಲಿಂಗಾಯತರು, ನಾವು ಜೈನರು, 25 ಇದೆ. ಒಬ್ಬನಿಗೂ ಅದರ ವಿಷಯ ಗೊತ್ತಿಲ್ಲ, ಹೇಳಲಿಕ್ಕೆ ಮಾತ್ರ ಗೊತ್ತಿರುವುದು. ಅದು ಏನು ಅಂತ ಕೇಳಿದ್ರೆ ಮತ್ತೆ ಪೆಟ್ಟು ಮಾಡಲಿಕ್ಕೆ ಬರ್ತಾರೆ. ಇದು ನಮ್ಮ ಕಾಲದ ಕಥೆ. ಇದನ್ನು ಹೇಳಲಿಕ್ಕೂ ಬೇಜಾರಾಗ್ತದೆ, ಹೇಳದಿರಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಇದೆ ಇದು. ಹಾಗಿರುವಾಗ ಮತಾಂತರವಾಗಬೇಕು ಅಂತ 1 ಗಂಟೆ ಆಯ್ತು. ನನಗೆ ಬಹಳ ಮಾತಾಡಲಿಕ್ಕಿದೆ, ನಿಮಗೆ ಊಟಕ್ಕೆ ಹೊತ್ತಾಗ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಹೀಗೆ ಬದಲಾದುದರಿಂದ ಆ ಬದಲಾವಣೆಗೆ ಕಾರಣವಾಗಿರತಕ್ಕ ಒಂದು ಅವರಿಗೆ ಒಂದು ಒಳನೋಟ ಉಂಟಾಯ್ತಲ್ಲ, ಇದಲ್ಲ ನಾನು ಇದುವರೆಗೆ ಏನನ್ನು ನಂಬಿಕೊಂಡು ಬಂದಿದ್ದೇನೋ ಅದಲ್ಲ, ಈಗ ಇವರು ಏನು ಹೇಳ್ತಾ ಇದ್ದಾರೋ ಅದು ಸತ್ಯದ ಝಳ ಅದರಲ್ಲಿ ಇದೆ ಅಂತ ಗೊತ್ತಾದದ್ರಿಂದ ಅವರು ಬದಲಾದರು. ಇದು ನಿಜವಾದ ಮಾಧ್ವ ದೀಕ್ಷೆ, ನಿಷ್ಠೆ, ಹುಟ್ಟಿದ್ದಲ್ಲ ಅಂತ. ಈಗ ನೋಡಿ, ನಾನು ಮಾಧ್ವನಾಗಿ ಹುಟ್ಟಬಾರ್ದಿತ್ತು ಎನ್ನುವ ಮಾತನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದರೆ ಅದು ಹೇಗೆ ಕಾಣ್ತದೆ ಅಂದರೆ, ಇಂಥ ಒಂದು ವಿದ್ವಾಂಸರು ಜಾತಿ ವ್ಯವಸ್ಥೆಯನ್ನು ಒಪ್ಪುವುದಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಮಧ್ವಾಚಾರ್ಯರನ್ನು ಬಹಳ ಅವರ ಆಳ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಒಬ್ಬರು ವಿದ್ವಾಂಸರು ನಾನು ನಿಜವಾಗಿ ಮಾಧ್ವನಾಗಿ ಹುಟ್ಟಬಾರದಿತ್ತು ಅಂತ ಹೇಳಿದರೆ, ಹುಟ್ಟು ಎನ್ನುವುದು, ಜಾತಿ ವ್ಯವಸ್ಥೆ ಎನ್ನುವುದು ನಿಜವಾದ ಜ್ಞಾನವನ್ನು ಪಡೆಯುವುದಕ್ಕೆ ಮಾರಕ ಅಂತಲ್ವ ಅದಕ್ಕೆ ಅರ್ಥ. ಬದಲಾಗಬೇಕಾದ್ರೆ ಈ ಪೂರ್ವಗ್ರಹಗಳನ್ನು ಕಳಚಿ ಹೊಸ ಗ್ರಹಿಕೆಗಳನ್ನು ತಕ್ಕೊಳ್ಬೇಕಾಗಿದ್ದರೆ ಅದನ್ನು ಮತಾಂತರ ಅಂತ ಹೇಳುವುದು. ಮತವಲ್ಲ, ಮತಾಂತರ. ಶಂಕರಾಚಾರ್ಯರು ಕೂಡ ಇದನ್ನು ಮಾಡಿದ್ದಾರೆ, ಪ್ರತಿಯೊಬ್ಬ ಆಚಾರ್ಯರು ಇದನ್ನು ಮಾಡಿದ್ದಾರೆ. ಬಹಳ ಆಶ್ಚರ್ಯ ಆಗ್ತದೆ. ಇದು ಕ್ರಾಂತಿ. ಈ ಹಿಂದಿನ ಏನು ಆಲೋಚನೆಗಳನ್ನು ಬಿಟ್ಟು ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳುವ ಒಂದು ರೀತಿ. ಇದು ಯಾಕೆ ನಾನು ಹೇಳಿದೆ ಅಂದರೆ, ಬನ್ನಂಜೆಯವರು ತನ್ನನ್ನು ತಾನು ತ್ರಿವಿಕ್ರಮ ಪಂಡಿತಾಚಾರ್ಯರ ವಂಶಜ ಅಂತ ಹೇಳ್ತಿದ್ರು. ತುಂಬ ಆಶ್ಚರ್ಯ ಆಗ್ತದೆ. ಅಂದರೆ
ಲಿಕ್ಕುಚ ಜತ್ತಾಯ ವಂಶದ ಒಂದು ಕುಡಿ ನನ್ನಲ್ಲಿ ಇದೆ ಅಂತ ಹೇಳ್ತಿದ್ದರು. ನಾನು ತ್ರಿವಿಕ್ರಮ ಪಂಡಿತಾಚಾರ್ಯರ ವಂಶಕ್ಕೆ ಸೇರಿದವನು ಅಂತ ಹೇಳ್ತಿದ್ದರು. ಅದು ಅವರ ಮನಸ್ಸಿಗೆ ಬಂದು ಅವರು ನಾನು ಮಾಧ್ವನಾಗಿ ಹುಟ್ಟಬಾರದಿತ್ತು ಅಂತ ಹೇಳಿ ಏನು ಏನು ಕನೆಕ್ಷನ್ಗಳನ್ನು ನೀವು ನೋಡಿದರೆ ರೋಮಾಂಚನ ಆಗ್ತದೆ. ಇದು ಕ್ರಾಂತಿ. ನಿಜವಾಗಿ ವಿದ್ವಾಂಸರು ಈ ರೀತಿಯ ಧೈರ್ಯವನ್ನು ತಾಳಿದರೆ ನಮ್ಮ ಈ ವಿದ್ವತ್ ಪ್ರಪಂಚ ಬದಲಾಗ್ತದೆ. ಇಲ್ಲದಿದ್ದರೆ ನಮ್ಮದು ಸರಿ, ನಿಮ್ಮದು ತಪ್ಪು, ಓದಿಲ್ಲ ಇಬ್ಬರು ಸಹ ಜಗಳದಲ್ಲಿ ಗಟ್ಟಿಗರು, ಹೀಗೆ ಆಗೋದು. ಈಗಲೂ ಇಷ್ಟೇ, ನೋ ಬಡಿ ಸೀರಿಯಸ್. ಏನು ಮಾಡ್ತೀರಿ? ಆಯಿತು, ಒಂದು ವಿಷಯ ಹೇಳಿ, ಐದಾಯ್ತು, ಒಂದು ವಿಷಯ ಹೇಳಿ ನಿಲ್ಲಿಸ್ತೇನೆ. ಏನಪ್ಪ ಅಂದರೆ, ನೋಡುವ ನೋಟ ಹೇಗಿರಬೇಕು ಅಂತ ಒಂದು ವಿಷಯ ನಮಗೆ ಅರ್ಥ ಆಗಬೇಕಾಗಿದ್ರೆ, ಮಧ್ವಾಚಾರ್ಯರ ಇಡೀ ಸಿದ್ಧಾಂತ ಏನು ಅಂದರೆ ಪ್ರತಿಫಲನ ಸಿದ್ಧಾಂತ. ಬಿಂಬ ಪ್ರತಿಬಿಂಬ ಭಾವ. ಪ್ರತಿಫಲನ, ಬೆಳಕು ಅದು ಇಟ್ ರಿಫ್ಲೆಕ್ಟ್ಸ್, ಅದು ಪ್ರತಿಫಲನ ಆಗ್ತದೆ. ಆ ಪ್ರತಿಫಲನದ ಮೂಲಕವೇ ನಾವು ಬೆಳಕನ್ನು ತಿಳಿಯಬಲ್ಲೆವು, ಬೆಳಕಿನ ಮೂಲವನ್ನು ಅರಸಬಲ್ಲೆವು. ಪ್ರತಿಫಲನದ ಮೂಲಕ ಮಾತ್ರ. ನೋಡಿ, ದೊಡ್ಡ ದೊಡ್ಡವರೆಲ್ಲ ಅವರವರ ಕಾಲದಲ್ಲಿ ಒಂದು ಹೊಸ ಪದವನ್ನು, ತಮ್ಮದೇ ಆಗಿರತಕ್ಕ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಶಂಕರಾಚಾರ್ಯರದ್ದು ಪದ ಅಧ್ಯಾಸ ಅಂತ. 8ನೇ ಶತಮಾನದಲ್ಲಿ ಅವರು ನಮ್ಮ ಮುಂದೆ ಇಟ್ಟ, ನಮಗೆ ಕೊಟ್ಟ ಪದ ಯಾವುದು ಅಂತ ಕೇಳಿದರೆ ಅಭ್ಯಾಸ ಅಲ್ಲ, ಅಧ್ಯಾಸ. ಅಧ್ಯಾಸ ಅಂದರೆ ಅಧ್ಯಾರೋಪ, ಅಂದರೆ ನಮ್ಮ ಮನಸ್ಸಿಗೆ ಲೋಕವನ್ನು ಕುರಿತ ಆಲೋಚನೆಗಳು ಕವಿದು ಅದೇ ಸತ್ಯ ಅಂತ ಆಗಿ ಹೋಗಿದೆ. ಆದುದರಿಂದ ನಾನು ಎನ್ನುವುದು ಏನು ಎನ್ನುವ ಪ್ರಶ್ನೆಯೇ ಉಂಟಾಗುವುದಿಲ್ಲ. ಅದಕ್ಕೆ ಲೋಕ ಕೊಟ್ಟ ಉತ್ತರವನ್ನೇ ಸತ್ಯ ಅಂತ ನಾವು ಭಾವಿಸುವಂತೆ ಆಗಿದೆ. ಇದಕ್ಕೆ ಹೆಸರು ಅಧ್ಯಾಸ ಅಂತ. ಇದರಲ್ಲಿ ತಪ್ಪೇನಿದೆ? ಸರಿಯೇ ಇದು ಅಧ್ಯಾಸ ಎನ್ನುವ ಪದ. ಆಯಿತು, ಶಂಕರಾಚಾರ್ಯರ ಕಾಲ ಕಳೆದು ಮತ್ತೆ ಒಂದು 2 ಶತಮಾನ ಕಳೆದು ರಾಮಾನುಜರು ಬಂದಾಗ ಅವರು ಒಂದು ಪದ ಹಾಕಿದರು. ಅದೇನು ಅಂದರೆ ವಿಶಿಷ್ಟ ಅಂತ. ಅದಕ್ಕೆ ವಿಶಿಷ್ಟಾದ್ವೈತ ಅಂತ ಹೆಸರು. ಅದೆಲ್ಲ ಹೇಳ್ತಾ ಹೋದರೆ ಹೊತ್ತಾಗ್ತದೆ. ಆಯಿತು, ಮಧ್ವಾಚಾರ್ಯರು ಬಂದರು. ಮಧ್ವಾಚಾರ್ಯರು ಬಂದು ಹೊಸ ಒಂದು ಪದವನ್ನು ಕೊಟ್ಟರು. ಅದು ಯಾವುದು ಅಂದರೆ ಸ್ವತಂತ್ರ ಅಂತ. ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಎರಡಿರುವುದು, ಒಂದು ಸ್ವತಂತ್ರವಾದದ್ದು, ಅದು ಅಧ್ಯಸ್ಥ ಅಲ್ಲ, ಅದು ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ. ಅದನ್ನು ನಾವು ದೇವರು ಅಂತ ಹೇಳೋದು, ಕೃಷ್ಣ ಅಂತ ಹೇಳೋದು, ಎಂತ ಬೇಕಾದ್ರೆ ಹೇಳೋದು. ಅದು ಸ್ವತಂತ್ರ. ನಾನು ಅಸ್ವತಂತ್ರ. ಎರಡಿದೆ ಅಂತ. ಅಸ್ವತಂತ್ರ ಅಂದರೆ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಏನಾಗ್ತದೆ ಅಂದರೆ, ನಾನು ಅಸ್ವತಂತ್ರ ಅಂತ ಹೇಳಿದರೆ ಅದು ಸೆಲ್ಫ್ ಪಿಟಿ. ಬಹಳ ಎಂತ ಹೇಳಬೇಕೆ, ನಾನು ಅಸ್ವತಂತ್ರ, ಅಯ್ಯೋ ಪಾಪ, ನನಗೆ ಯಾವ ಸ್ವಾತಂತ್ರ್ಯವಿಲ್ಲ. ಮನೆಯಲ್ಲಿರೋರಿಗೆ ಹೆಚ್ಚಿನವರಿಗೆ ಈ ಥರ ಅನುಭವ ಆಗಿರ್ತದೆ, ಹೋಗ್ಲಿ ಬಿಡುವ. ಏನಂದರೆ ನಾನು ಅಸ್ವಾತಂತ್ರ್ಯ, ಹಾಗೆ ಅಲ್ಲವೇ ಅಲ್ಲ. ಅದರ ಅರ್ಥ ಸೆಲ್ಫ್ ಪಿಟಿ ಅಲ್ಲವೇ ಅಲ್ಲ. ನನ್ನ ಅಸ್ವಾತಂತ್ರ್ಯದ ಅನುಭವದ ಮೂಲಕವೇ ನನಗೆ ಸ್ವತಂತ್ರ ಚೇತನದ ಅರಿವಾಗುವುದು ಅಂತ, ಬೇರೆ ದಾರಿಯೇ ಇಲ್ಲ ಅಂತ. ನಾನು ಅಸ್ವತಂತ್ರ ಎನ್ನುವುದು ನನಗೆ ಅನುಭವಕ್ಕೆ ಬಂದರೆ, ಬರಲಿಕ್ಕೆ ಯಾವ ಕಷ್ಟವೂ ಇಲ್ಲ. ನಾನು ಅಸ್ವತಂತ್ರ ಅಂತ ನನ್ನ ಅನುಭವಕ್ಕೆ ಬಂದರೆ ಸ್ವತಂತ್ರವಾದದ್ದು ಯಾವುದು ಎನ್ನುವುದು ಅರ್ಥ ಆಗ್ತದೆ, ಹೊಳೆಯುತ್ತದೆ. ಹೊಳೆಯಬೇಕಾಗಿದ್ರೆ ಇದು ಹೀಗೆ ದಾರಿ. ಬೆಳಕು ಯಾವಾಗಲೂ ಏನು, ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಎಡ ಬಲ ಬೇರೆ, ಎಡವು ಬಲವಾಗಿ, ಬಲವು ಎಡವಾಗಿ, ತಲೆ ಕೆಳಗಾಗಿ ಹೇಗೆ ಕಾಣುತ್ತದೋ ಹಾಗೆಯೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಾಗ ಅದನ್ನು ಬೇರೆ, ಇದಕ್ಕೇನು ಅಸ್ವತಂತ್ರ ಎನ್ನುವ ಭಾವನೆಯಿಂದ ನಮ್ಮ ಬದುಕನ್ನು ಗಮನಿಸಿದರೆ, ಹಾಗೆ ಗಮನಿಸುವಾಗ ಇನ್ನೊಂದು ದೃಷ್ಟಿ ಬರ್ತದೆ. ಅದು ಯಾವುದಂದರೆ, ಹಾಗಾದರೆ ಅದು ನನ್ನ ಹಾಗೆ ಅಲ್ಲ, ಅದು ಸ್ವತಂತ್ರ ಅಂತ ಗೊತ್ತಾಗ್ತದೆ. ಇದು ಉಪಾಸನೆಯ ದಾರಿ. ಇದಕ್ಕೆ ಬಿಂಬ ಉಪಾಸನೆ ಅಂತ ಹೆಸರು. ಇದು ಏನು, ಇದು ಬಹಳ ಚೆನ್ನಾಗಿದೆ. ಯಾವುದು ಈ ಸಂಗತಿ.
ಆದ್ದರಿಂದ ಇಡೀ ಶಾಸ್ತ್ರಗಳಲ್ಲಿ ಏನು ಹೇಳಿದರು ಅಂದರೆ ದೇವರಂದ್ರೆ ಏನು ಅಂತ ಕೇಳಿದರೆ ಅನ್ಯ ಅಂತ ಹೇಳಿ, ನಿಮ್ಮ ಹಾಗಲ್ಲ, ಇತರ ಅಂತ ಹೇಳಿ. ಇತರೇಣತು ಜೀವಂತಿ ಯಸ್ಮಿನ್ ಏತವು ಉಪಾಶ್ರಿತವು ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಇತರೇಣತು, ನಾನು ಬದುಕಿದ್ದು ಯಾರಿಂದ ಅಂತ ಪ್ರಶ್ನೆ. ಅದಕ್ಕೆ ಅವನ ಉತ್ತರ ನಿನ್ನಿಂದ ಅಲ್ಲ ಅಂತ. ಈಗ ಒಂದು ಉತ್ತರ ಕೊಟ್ಟರೆ ಏನು ಹೇಳು, ನಾನು ಬದುಕಿದ್ಯಾರಿಂದ, ಅವನು ಬದುಕಿಕೊಂಡಿದ್ದುಕೊಂಡೇ ಅವನು ಪ್ರಶ್ನೆ ಕೇಳ್ತಾನೆ, ನಾನು ಬದುಕಿದ್ಯಾರಿಂದ ಅಂದ. ಅದಕ್ಕೆ ಅವನು ಹೇಳ್ತಾನೆ, ಜ್ಞಾನಿ ಏನು ಹೇಳ್ತಾನೆ ಅಂದರೆ ನೀನು ಬದುಕಿರುವುದು ನಿನ್ನಿಂದ ಅಲ್ಲ, ಪ್ರಾಣಾಪಾನಗಳಿಂದ ಅಲ್ಲ, ಮತ್ತೇನಿಂದ. ಇತರೇಣತು ಜೀವಂತಿ, ಇನ್ನೊಂದಿದೆ ಅಂತ. ಇನ್ನೊಂದು ಎನ್ನುವುದಕ್ಕೆ ಬೇರೆ ಪದವೇ ಇಲ್ಲ, ಈ ತರಹ ಅಂತ. ಗೀತೆಯಲ್ಲಿ ಬಳಸಿದ ಪದ ಅನ್ಯ ಅಂತ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇತಿ ಉದಾಹೃತ. ಅವನು ಬೇರೆ ಅಂತ. ಅವನು ಬೇರೆ ಅಂತ ಗೊತ್ತಾಗುವುದುಂಟಲ್ಲ, ಅವನು ಒಂದು ಬೇರೆ ಒಂದಿದೆ ಅಂತ ಗೊತ್ತಾಗೋದು. ಒಂದು ನೋಡುವಾಗಲೇ ಇಡೀ ಪ್ರಪಂಚವನ್ನು, ವಾಂಗ್ಮಯ ಪ್ರಪಂಚವನ್ನು ನೀವು ನೋಡುವಾಗಲೇ, ಅದನ್ನು ಅಧ್ಯಯನ ಮಾಡುವಾಗಲೇ ಇಲ್ಲಿ ಒಂದು ರಹಸ್ಯ ಇದೆ. ವಾಚ್ಯಾರ್ಥದಲ್ಲಿ ಇದು ವಿಶ್ರಾಂತವಾಗುವುದಿಲ್ಲ. ಇಲ್ಲಿ ಒಂದು ರಹಸ್ಯ ಇದೆ ಅಂತ ನೋಡಿದರೆ ಮಾತ್ರ ಅದು ತೆರೆದುಕೊಳ್ಳುವುದು, ಇಲ್ಲದಿದ್ದರೆ ಇಲ್ಲ. ಅದನ್ನು ಹಾಗೆ ಅಧ್ಯಯನ ಮಾಡಬೇಕು ಅಂತ ಮಧ್ವಾಚಾರ್ಯರ ಗ್ರಹಿಕೆ. ಇದನ್ನು ಬನ್ನಂಜೆಯವರ ಹಾಗೆ ಗ್ರಹಿಸಿದವರು ವಿರಳ. ಶ್ರೀಶರು ಬಂದರು. ಆದ್ದರಿಂದ ಈ ಒಂದು ಏನು ಒಬ್ಬೊಬ್ಬರು ಒಂದೊಂದು ಪದಗಳನ್ನು ಮಾಡಿದ್ದಾರೆ, ಒಂದೊಂದು ಪದವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಮಾತು ನನಗೆ ಹೇಳದೆ ವಿಧಿ ಇಲ್ಲ, ಅದನ್ನು ಹೇಳ್ತೇನೆ. ಏನಂದರೆ ಸರ್ವತಂತ್ರ ಸ್ವತಂತ್ರ ಎನ್ನುವ ಪದವನ್ನು ಮಧ್ವಾಚಾರ್ಯರು ಮಾಡಿದರು. ಅದೇ ಕಾಲದಲ್ಲಿ ಸ್ವಲ್ಪ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣ ದೇಹವೇ ದೇಗುಲ ಅಂತ, ಒಂದೊಂದು ಕಾಲದಲ್ಲಿ ಆ ಕಾಲಕ್ಕೆ ಯೋಗ್ಯವಾಗಿರತಕ್ಕ, ನಾವು ಯೋಚನೆ ಮಾಡುವುದಕ್ಕೆ ಯೋಗ್ಯವಾದ, ಯೋಚನೆ ಮಾಡಲೇಬೇಕಾದ ರೀತಿಯ ಒಂದು ಡಿಕ್ಷನ್, ಒಂದು ಇದನ್ನು ಕೊಡುವುದು. ದೇಹವೇ ದೇಗುಲ ಅಲ್ಲ, ನಮ್ಮ ಕಾಲದಲ್ಲಿ ದೇಹವೇ ದೇಗುಲ ಅಲ್ಲ, ದೇಗುಲವೇ ದೇಹ ಆಗಿದೆ, ಅದಿರಲಿ. ದೇಹವೇ ದೇಗುಲ. ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಾಲದಲ್ಲಿ ಆ ಏನು ಐತಿಹಾಸಿಕ ವ್ಯಕ್ತಿಗಳು ಇದನ್ನು ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ನಮಗೆ ಗೊತ್ತಿರತಕ್ಕ ಪದ ನಾನು ಆಗಲೇ ಹೇಳಿದ ಹಾಗೆ ಷಡ್ಯಂತ್ರ. ಯಾರು ಯಾರನ್ನು ನಂಬುವ ಹಾಗೆ ಇಲ್ಲ, ಯಾರನ್ನು ಯಾರೂ ನಂಬುವ ಹಾಗೆ ಇಲ್ಲ. ಇವನು ಯಾರು, ನನಗೆ ಒಬ್ಬರು ಫೋನ್ ಮಾಡ್ತಿದ್ರು, ನೀವು ಯಾರ ಹತ್ರ ಮಾತಾಡಬೇಡಿ ಅಂತ. ಅಲ್ಲ, ಯಾರ ಹತ್ರ ಅಲ್ಲ, ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಹೊಂಡಕ್ಕೆ ಹಾಕಲಿಕ್ಕೆ. ಅದು ಏನಂದರೆ, ಇದು ಒಂದು ಪದಕ್ಕೆ ನಾವು ಹೇಗೆ ಸ್ಪಂದಿಸ್ತೇವೆ ಎನ್ನುವುದರ ಮೇಲಿನಿಂದ ನಮ್ಮ ನಾಗರಿಕತೆ ನಿಂತಿದೆ. ಒಂದು ಪದ, ಸ್ವತಂತ್ರ ಅಂತ ಒಂದು ಪದ, ಅಥವಾ ಅಧ್ಯಾಸ ಅಂತ ಒಂದು ಪದ, ಮಧ್ಯಮ ಮಾರ್ಗ ಅಂತ ಒಂದು ಪದ. ಆ ಒಂದು ಪದಕ್ಕೆ ಹೇಗೆ ಸ್ಪಂದಿಸ್ತೇವೆ ನಾವು ಎನ್ನುವುದರ ಮೇಲಿಂದ ಇಡೀ ನಾಗರಿಕತೆ ನಿಂತಿದೆ. ಅಂಥದ್ರಲ್ಲಿ ಯಾರ ಮಾತನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ? ಹೊಂಡಕ್ಕೆ ಬೀಳ್ತಾ ಇದ್ದೇವೆ. ಇದು ಅಧಪತನದ ಕಾಲ. ನನಗೆ ಬಹಳ ಸ್ಪಷ್ಟವಾಗಿದೆ, ಆದ್ದರಿಂದ ನನಗೆ ಹೇಳದೆ ವಿಧಿಯೇ ಇಲ್ಲ. ಹೊಂಡಕ್ಕೆ ಹಾರುವುದು ಒಂದು ದೊಡ್ಡ ಸಾಧನೆ ಅಂತ ನಾವು ಭಾವಿಸಿದ್ದೇವೆ, ಮೇಲಕ್ಕೆ ಹೋಗುವುದಲ್ಲ. ಹೊಂಡಕ್ಕೆ ಹಾರುವುದು, ಎಷ್ಟು ಹೊಂಡಕ್ಕೆ ಹಾರಿದ ಅಂತ, ಹಾರಿಬಲ್. ಹೀಗೆ ಇದೆ. ಇದೆಲ್ಲ ಏನು ಅಂದರೆ, ಇದು ಎಲ್ಲದರ ಮಧ್ಯದಲ್ಲಿ ನಮ್ಮಲ್ಲಿ ಎಲ್ಲವೂ ಇದೆ. ಮೇಲೆ ಹೋಗುವುದಕ್ಕೆ ಬೇಕಾಗಿರತಕ್ಕ ಎಲ್ಲ ಸಂಗತಿಗಳು ಇವೆ, ಧಾರಾಳವಾಗಿವೆ, ಯೋಚನೆ ಮಾಡಿದರೆ ಮಾತ್ರ. ಆದ್ದರಿಂದ ಇವತ್ತಿನ ಕಾಲ ಒಂದು ಕ್ರಾಂತಿಯನ್ನು ಬಯಸತಕ್ಕ ಕಾಲ. ಆ ಕ್ರಾಂತಿ ಉಂಟಾಗುವುದು ಒಂದು ಪದಕ್ಕೆ ನಾವು ಹೇಗೆ ಕಿವಿ ಕೊಡ್ತೇವೆ ಎನ್ನುವುದರ ಮೇಲಿನಿಂದ. ಆ ಒಂದು ಸಂವೇದನೆ ನಮ್ಮಲ್ಲಿ ಬನ್ನಂಜೆಯವರ ನೆನಪನ್ನು ಮಾಡಿಕೊಂಡು ಉಂಟಾಗಲಿ ಅಂತ ಹಾರೈಸಿ, ನಿಮ್ಮನ್ನು ಇಷ್ಟು ಹೊತ್ತು ಬೋರು ಮಾಡಿದ್ದಕ್ಕೆ ನಾನು ನಿಮ್ಮ ಕ್ಷಮೆಯನ್ನು ಕೇಳಿ ನಮಸ್ತೆ. ಪ್ರೀತಿಯ ಬಂಧುಗಳೇ, ಲಕ್ಷ್ಮೀಶ ತೋಳ್ಪಾಡಿಯವರಿಗೆ ಪ್ರೀತಿಯ ಕೃತಜ್ಞತೆಗಳು. ದಯವಿಟ್ಟು ಶ್ರೀ ಸಂಜೀವ ಮಠಂದೂರು ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಸಂಜೀವ ಮಠಂದೂರು ಅವರು ಪುತ್ತೂರಿನ ಮಾಜಿ ಶಾಸಕರು, ಕ್ಯಾಂಪ್ಕೋದ
ಮಾಜಿ ನಿರ್ದೇಶಕರು ಮತ್ತು ಪುತ್ತೂರಿನ ಎಲ್ಲ ನಾನು ಉದ್ದೇಶಪೂರ್ವಕವಾಗಿ ಬಳಕೆ ಮಾಡೋದು ಸತ್ಕ್ರಿಯೆ ಮಾಡುವುದರಲ್ಲಿ ಅವರು ಯಾವತ್ತೂ ಕೂಡ ನಿಪುಣರು ಮತ್ತು ಅದನ್ನು ಮಾಡ್ತಾ ಇರ್ತಾರೆ. ಅವರನ್ನು ಶ್ರೀ ಹರೀಶ್ ಪುತ್ತೂರಾಯ ಅವರು ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಹರೀಶ್ ಪುತ್ತೂರಾಯ ಅವರು ಶಿವಳ್ಳಿ ಸಂಪದ ಕ್ರೆಡಿಟ್ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷರು, ಪುತ್ತೂರಾಯ ಎಂಟರ್ಪ್ರೈಸಸ್ನ ಮಾಲಕರು ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳ ನಿರಂತರ ಬೆಂಬಲಿಗರು. ಪುತ್ತೂರಿನ ಶಿವಳ್ಳಿ ಸಂಪದದ ಮಾಜಿ ಅಧ್ಯಕ್ಷರು ಕೂಡ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಂಜೀವ್ ಮಠಂದೂರು ಅವರನ್ನು ಗೌರವಿಸುವುದಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತವಾಗಿ